वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ಜಗದ್ಗುರುವಾಗಿ, ಜಗತ್ಪಿತನಾಗಿ, ನಮ್ಮ ಗುರುವಾಗಿ, ನಮ್ಮ ತಂದೆಯಾಗಿ, ಸಿ ಹೀಸ್ ಎವ್ರಿಥಿಂಗ್. ಪ್ರತಿಯೊಬ್ಬರಲ್ಲೂ ಆಯಾ ಸಮಯಕ್ಕೆ ತಕ್ಕ ಹಾಗೆ ಅವರೊಳಗಿದ್ದು ನಮ್ಮ ಕೈ ನಡೆಸ್ತಾ ಇದ್ದಾನೆ, ಅಂದ್ರೆ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹಾಗೇನೆ ಭಗವಂತ ಹೇಳ್ತಾ ಇದ್ದಾನೆ, ನನ್ನನ್ನ ಆರಾಧನೆ ಮಾಡೋದು ತುಂಬಾ ಕಷ್ಟ. ಈಗ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಯಾಕೆಂದ್ರೆ ಭಗವಂತನನ್ನ ಆರಾಧನೆ ಮಾಡೋದಿಕ್ಕೆ ಯಾಕೆ ಆಗ್ತಿಲ್ಲ ಅಂತ ಅಂದ್ರೆ, ಯಾರಾದ್ರೂ ಯಾಕೆ ಕೃಷ್ಣನನ್ನ ಆರಾಧನೆ ಮಾಡ್ತಿಲ್ಲ? ಅವ್ರು ಎಲ್ರಿಗೂ ಗೊತ್ತು ಹರಿ ಸರ್ವೋತ್ತಮ ಅಂತ, ಆದ್ರೂ ಸಹ ಗೊತ್ತಿದ್ರೂ ಭಗವಂತನನ್ನ ಆರಾಧನೆ ಮಾಡೋದಿಕ್ ಆಗ್ತಾ ಇಲ್ಲ. ನಾವು ಹೇಳಿದ್ರೂ ಅರ್ಥ ಮಾಡ್ಕೊಳ್ತಿಲ್ಲ. ಯಾಕಪ್ಪ ಇವ್ರುಗಳು ಪಾಪನು ಬೇಗ ಕಳೆದು ಹೋಗ್ಬಾರ್ದಾ? ಯಾಕೆ ಅಂತಂದ್ರೆ, ಎಲ್ಲರಿಗೂ ಒಳ್ಳೇದಾದ್ರೆ ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಗೊತ್ತಿದ್ದರೂ ಸಹ ಭಗವಂತನನ್ನ ಆರಾಧನೆ ಮಾಡ್ತಾ ಇಲ್ಲ ಅಂತ ಕೆಲವೊಮ್ಮೆ ಬೇಸರ ಆದ್ರೂ ಸಹ ಇದು ಸತ್ಯ. ಅದಕ್ಕೆ ಕಾರಣ ಅವರ ಪಾಪ ಕಳಿದೇ ಇರೋದು. ಹಾಗೇನೆ ನನ್ನನ್ನ ಆರಾಧನೆ ಮಾಡುವುದಕ್ಕೆ ಒಮ್ಮೆ ಶುರು ಮಾಡಿದ್ರೆ ಸಾಕು, ಅವರ ಕೈನ ನಾನು ಖಂಡಿತವಾಗ್ಲೂ ಎಲ್ಲೂ ಸಹ ಬಿಡೋದಿಲ್ಲ ಅಂತ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಅಂತ ಅಂದ್ರೆ, ಅದ್ರಲ್ಲೂ ಹೇಳ್ತಾ ಹೋಗ್ತಾನೆ, ನನಗೆ ಜ್ಞಾನಿಗಳು ಅಂದ್ರೆ ತುಂಬಾ ಇಷ್ಟ. ಯಾಕೆ ಭಗವಂತನಿಗೆ ಅಷ್ಟೊಂದು ಜ್ಞಾನಿ ಅಂದ್ರೆ ತುಂಬಾ ಇಷ್ಟ? ನಮಗೆ ಆ ಜ್ಞಾನ ಯಾಕೆ ಲಭಿಸ್ತಾ ಇಲ್ಲ ಅಲ್ವಾ? ಈಗ ನಮಗ್ ಗೊತ್ತಿದೆ ಭಗವಂತ ಯಾರನ್ನ ಪ್ರೀತಿಸ್ತಾನೆ ಅಂತ ಗೊತ್ತಿದ್ದೂ ಸಹ ನಾವು ಯಾಕೆ ಆ ಸ್ಥಾನಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿ ಈ 19ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ, ಬಹುನಾಂ ಅಂದ್ರೆ ಅನೇಕ, ಜನ್ಮಾನಾಂ ಜನನ ಮರಣಗಳ ಪುನರಾವರ್ತನೆಯ, ಅಂತೆ ಅಂದ್ರೆ ತರುವಾಯ, ಜ್ಞಾನವಾನ್ ಪೂರ್ಣ ಜ್ಞಾನದಲ್ಲಿರುವವನು, ಮಾಂ ನನಗೆ, ಪ್ರತ್ಯದೆ ಅಂದ್ರೆ ಪ್ರಪದ್ಯತೆ ಅಂದ್ರೆ ಶರಣಾಗುತ್ತಾನೆ. ವಾಸುದೇವ ಭಗವಂತನನ್ನ ಕುರಿತು ಹೇಳ್ತಾ ಇದ್ದಾರೆ. ಸರ್ವಂ ಎಲ್ಲವೂ, ಇತಿ ಎಂದು, ಸು ಆ ಮಹಾ ಆತ್ಮ ಅಂದ್ರೆ ಮಹಾತ್ಮನು, ಸುದುರ್ಲಭಂ ಕಾಣಲು ಸಿಗುವುದು ಬಹಳ ವಿರಳ. ಏನ್ ಹೇಳ್ತಾ ಇದ್ದಾನಪ್ಪ ಇಲ್ಲಿ ಭಗವಂತ ಅಂತ ನೋಡೋದಾದ್ರೆ, ಒಬ್ಬ ವ್ಯಕ್ತಿ ಜ್ಞಾನವಾನ್ ಅಂದ್ರೆ ಜ್ಞಾನಿ ಆಗ್ಬೇಕು. ನಾವೇನ್ ಅನ್ಕೊಂತೀವಿ, ಜ್ಞಾನಿ ಆಗ್ಬೇಕಂತ ಪುಸ್ತಕ ಇಟ್ಕೋಬೇಕು, ಪುಸ್ತಕ ಓದ್ಬೇಕು, ತುಂಬಾ ಓದಿರೋರು ಮಾತ್ರ ಜ್ಞಾನಿಗಳಪ್ಪ, ಓದದೇ ಇರೋರೆಲ್ಲ ನಮ್ಮಂತವ್ರು ದಡ್ಶಿಕಾಮಣಿಗಳು, ನಮ್ಗೇನೂ ಗೊತ್ತೇ ಇಲ್ಲ. ಇಲ್ಲ, ಇಲ್ಲಿ ಜ್ಞಾನ ಅಂದ್ರೆ ಬರೀ ಪುಸ್ತಕದಿಂದ ಮಾತ್ರ ಅಲ್ಲ, ಅನುಭವದ ಜ್ಞಾನವನ್ನ ಯಾರು ಪಡೆದಿರ್ತಾರೆ ಅಂದ್ರೆ ಭಗವಂತ ಇದ್ದಾನೆ ಅನ್ನುವಂತಹ ಅನುಭವ ಇದೆಯಲ್ಲ. ಕೆಲವ್ರು ನೋಡಿ, ಅವ್ರು ಓದಿರೋದಿಲ್ಲ, ಯಾವ ಪುರಾಣನೂ ಓದಿರಲ್ಲ, ಯಾವ ಭಗವದ್ಗೀತೆ ಆಗ್ಲಿ, ಭಾಗವತ ಆಗ್ಲಿ, ಪುರಾಣಗಳಾಗ್ಲಿ, ವೇದಗಳಾಗ್ಲಿ ಏನು ಓದಿಲ್ಲ, ಅಥವಾ ಡಿಗ್ರಿಯನ್ನೂ ಸಹ ಪಡೆದಿಲ್ಲ, ಅನಕ್ಷರಸ್ಥರು ಅನ್ಕೊಳ್ಳೋಣ ಅಂದ್ರೆ ಈಗಿನ ಆಡು ಭಾಷೆಯಲ್ಲಿ. ಆದ್ರೂ ಸಹ ಅವ್ರಿಗೊಂದು ನಂಬಿಕೆ, ಆತ್ಮವಿಶ್ವಾಸ ಒಳಗಿನಿಂದ ಇರುತ್ತೆ, ಅದು ಭಗವಂತ ನಮ್ಮ ಜೊತೆ ಇದ್ದಾನೆ. ಇಲ್ಲಿ ಏನೆಲ್ಲ ಆಗ್ತಿದೆ ಇದು ಭಗವಂತನಿಂದ ಅನ್ನುವ ಒಂದು ಅನುಭವ ಅವರಿಗಿರುತ್ತೆ. ಇದು ವಯಸ್ಸಿನಿಂದ ಬಂದಂತಹ ಅನುಭವ ಅಲ್ಲ. ನಾವ್ ಅನ್ಕೊಂತೀವಿ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡ್ಬೇಕು. ಹಿರಿಯರು ಅಂದ್ರೆ ಯಾರು? ವಯಸ್ಸಾಗಿರೋರ, ನಮ್ಗಿಂತ ವಯಸ್ಸಲ್ಲಿ ದೊಡ್ಡವರು ಇರೋರ ಅಲ್ಲ. ಯಾರು ಜ್ಞಾನಿಗಳಿದ್ದಾರೆ, ಅವರು, ಯಾರಿಗೆ ಭಗವಂತ ಇದ್ದಾನೆ ಅನ್ನುವಂತಹ ಜ್ಞಾನ ಇದೆ, ಅವರಿಗೆ ಭಗವಂತ ಜ್ಞಾನಿ ಅಂತ ಇಲ್ಲಿ ಕರೀತಾ ಇದ್ದಾನೆ, ಅವರನ್ನ ಹಿರಿಯರು ಅಂತ ಕರೀತಾ ಇದ್ದಾನೆ. ಹಾಗಾಗಿ ದೇವರಲ್ಲಿ ಆ
ತಲ್ಲೀನನಾಗ್ತಾ ಹೋಗ್ತಾನೆ. ಕೆಲವರು ತುಂಬಾ ಈಗ ಹಸುಗೂಸುಗಳು ಅಂತ ಅನ್ಬೋದು. ಅಂದ್ರೆ ಇನ್ನೂ ಹ್ಮ್ 11 ಇಯರ್ಸ್, 12 ಇಯರ್ಸ್ ಇರುತ್ತೆ. ಆದ್ರೆ ಅವರಲ್ಲಿರುವಂತಹ ಜ್ಞಾನ ಏನಿದೆ ಅಪಾರವಾಗಿರುತ್ತೆ. ಹೀಗೆ ದೇವರಲ್ಲಿ ಯಾರು ತಲ್ಲೀನರಾಗಿರ್ತಾರೆ, ಆ ವ್ಯಕ್ತಿಗೆ 24/7 ಅವನಿಗೆ ಭಗವಂತನ ಒಟ್ಟಿಗೆ ಇರ್ತಾನಲ್ಲ, ಅದು ನಿಜವಾದ ಜ್ಞಾನ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ಹಾಗೆ 24/7 ಇರೋದಿಕ್ಕಾಗೋದಿಲ್ಲ. ಭಗವಂತ, ಭಗವಂತ ಅಂತ ಇರ್ತೀವಿ. ತಕ್ಷಣ ಈ ಮಾಯೆಯಲ್ಲಿ ಸಿಲುಕ್ತೀವಿ. ಯಾವುದೋ ಒಂದು ಆಸೆ ಇರುತ್ತೆ. ಮತ್ತೆ ಆ ಆಸೆಗೆ ಹೋಗ್ತೀವಿ. ಮತ್ತೆ ನೆನಪಾಗುತ್ತೆ, ಭಗವಂತ ಇದ್ದಾನೆ. ಮತ್ತೆ ಓಡಿ ಬಂದು ಮತ್ತೆ ಆ ಗುಂಪಿಗೆ ಸೇರಿಕೊಳ್ತೀವಿ. ಹೇಗಪ್ಪಾ ಅಂತಂದ್ರೆ, ಈಗ ಟ್ರಿಪ್ಪಿಗೆ ಒಂದು ಬಸ್ಸಲ್ಲಿ ಎಲ್ರೂ ಹೋಗಿರ್ತೀವಿ ಅಂತ ಅನ್ಕೊಳ್ಳೋಣ. ಹೋದಾಗ ಕೆಲವರಿಗೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು ತುಂಬಾ ಆಸೆ ಅಂತ ಎಲ್ಲಾ ಟ್ರಿಪ್ಪಲ್ಲೂ ಆ ಥರದವ್ರು ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಗುಂಪಿಂದ ಎಲ್ಲೋ ಒಂದು ಚೆನ್ನಾಗಿದೆ ಅಂದ ತಕ್ಷಣ ಓಡೋಗಿ ಫೋಟೋ ತೆಗೆಸ್ಕೊಳ್ತಾ ನಿಂತ್ಕೊಳ್ತಾರೆ. ಆಮೇಲೆ ನೆನಪಾಗುತ್ತೆ, ಇಲ್ಲ ಇಲ್ಲ ನಾನು ಅವ್ರ ಗುಂಪಲ್ಲೂ ಬಂದಿರೋದು ಟ್ರಿಪ್ಪಿಗೆ. ನಾನೇನಾದ್ರೂ ಅಪ್ಪಿ-ತಪ್ಪಿ ಆ ಟ್ರಿಪ್‌ನ ಬಿಟ್ಟು ಹೋಗ್ಬಿಟ್ರೆ, ಅಂದ್ರೆ ಆ ಗುಂಪನ್ನ ಬಿಟ್ಟವ್ರು ನನ್ನನ್ನ ಬಿಟ್ಟು ಹೋಗ್ತಾರೆ ಅಂತ ಮತ್ತೆ ಓಡೋಗಿ ಆ ಗುಂಪಿಗೆ ಸೇರ್ಕೊಳ್ತಾರಲ್ಲ. ಆ ರೀತಿ ಭಗವಂತನನ್ನ 24 ಗಂಟೆಯೂ ಆರಾಧನೆ ಮಾಡೋರಿದ್ದಾರೆ. ಅವರು ಜ್ಞಾನಿಗಳು. ಆದ್ರೆ ನಮ್ಮಿಂದ ಇದು ಏನಾಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಆ ರೀತಿ 24 ಗಂಟೆ ಪೂಜೆ ಮಾಡಬೇಕು. ಅಂದ್ರೆ ಪೂಜೆ ಅಂದ್ರೆ ಪೂಜೆ ಮಾಡಬೇಕು ಅಂತಲ್ಲ, ಭಗವಂತನ ಜೊತೆ ಇರಬೇಕು ಅಂತ ಅಂದ್ರೆ, ಅದು ಕೇವಲ ಯಾವುದೋ ಒಂದು ಜನ್ಮದಿಂದಲೋ, 2 ಜನ್ಮದಿಂದಲೋ ಸಾಧ್ಯ ಇಲ್ಲ. ಅದು ಜನ್ಮ ಜನ್ಮಾಂತರಗಳು ಬೇಕು. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇರೋದು, ಬಹೂನಾಂ ಜನ್ಮನಾಂ ಮತೆ. ಅಂದ್ರೆ ಸಾವಿರಾರು ಜನ್ಮಗಳ ಸಾಧನೆ ಬೇಕು. ಕೇವಲ ಒಂದು ಜನ್ಮ, ಇವತ್ತು ನಾನು ಭಗವದ್ಗೀತೆ ಓದ್ಬಿಟ್ಟೆ, ನಾಳೆನೆ ಭಗವಂತ ನನಗೆ ಎಲ್ಲವನ್ನ ಕೊಟ್ಟು ಬಿಡ್ತಾನೆ. ನೋ, ಖಂಡಿತವಾಗ್ಲೂ ಭಗವಂತ ಕೊಡೋದಿಲ್ಲ. ಯಾಕೆ ಅಂತ ಅಂದ್ರೆ, ಆ ರೀತಿ ಭಗವಂತನ ಜೊತೆ ಇರಬೇಕು ಅಂದ್ರೂನು ಸಹ ನಮಗೆ ಯೋಗ್ಯತೆ ಇರಬೇಕು. ನನಗೆ ಆ ಯೋಗ್ಯತೆ ಇನ್ನೂ ಬಂದಿಲ್ಲ. ಯಾಕೆ? ನನ್ನ ಆತ್ಮ ಇದು ಯಾವ ಜನ್ಮದಲ್ಲಿದೆ ಗೊತ್ತಿಲ್ಲ. ನನ್ನ ಆತ್ಮಕ್ಕೆ ಇದು ಎಷ್ಟು ಪರ್ಸೆಂಟ್ ಪುಣ್ಯ ಮಾಡಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಆ ರೀತಿ ಭಗವಂತನ ಜೊತೆ ಇರಬೇಕು ಅಂದ್ರೆ ಜನ್ಮ ಜನ್ಮಗಳು ಬೇಕು. ಹೇಳ್ತಾ ಹೋಗ್ತಾರಲ್ಲ, ಸಾವಿರಾರು ಜನ್ಮ, ಬಹು ಜನ್ಮಾನಂ. ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನವಾನ್, ಜ್ಞಾನ ಪಡೆಯುತ್ತಾರೆ. ಅಂದ್ರೆ ಈಗ ನೀನು ಈ ಜನ್ಮದಲ್ಲಿ ಹಂಗಾರೆ ಭಗವದ್ಗೀತೆ ಓದಿದ್ದೆಲ್ಲ ವ್ಯರ್ಥನಾ? ಅಯ್ಯೋ ಜನ್ಮ ಜನ್ಮಗಳು ಬೇಕಂತೆ, ಯಾಕ್ರಿ ಬೇಕು? ಬನ್ರಿ ಈ ಜನ್ಮದಲ್ಲಿ ಹೋಗಿ ಪಾನಿಪುರಿ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಟ್ರಿಪ್ ಗಿಪ್ ಮಾಡ್ಕೊಂಡ್ ಬರೋಣ. ನೋ. ಅಂದ್ರೆ ಪಾನಿಪುರಿ ತಿನ್ಬಾರ್ದು, ಎಂಜಾಯ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಈ ಜನ್ಮದಲ್ಲಿ ನಾವ್ ಏನೆಲ್ಲ ಪಡೆದಿದ್ದೀವಿ ಅದು ಏನಾಗ್ತಾ ಹೋಗುತ್ತೆ, ಕ್ಯಾರಿ ಓವರ್ ಆಗ್ತಾ ಹೋಗುತ್ತೆ. ಜ್ಞಾನ, ಜ್ಞಾನವಾನ್ ಅಂತ ಅಂದ್ರೇನೆ ಅದು ಜ್ಞಾನ ಪಡೆಯುತ್ತಾರೆ. ಆದ್ದರಿಂದ ಏನಾಗ್ತಾ ಹೋಗ್ತಾರೆ, ಯಾವಾಗ ನಾವು ಜನ್ಮದಿಂದ ಜನ್ಮಕ್ಕೆ ಭಗವಂತನೇ ಸರ್ವಸ್ವ, ಸರ್ವೋತ್ತಮ ಅಂತ ನಾವು ಯಾವಾಗ ತಿಳ್ಕೊಳ್ತಾ ಹೋಗ್ತೀವಿ, ಆಗ ನಮಗೆ ಗೊತ್ತಾಗುತ್ತೆ, ಮಾಂ ಪ್ರಪದ್ಯತೆ ಅಂದ್ರೆ ನನಗೆ ಶರಣಾಗ್ತಾ ಹೋಗ್ತಾರೆ. ಅಂದ್ರೆ ಕೃಷ್ಣನಿಗೆ ಶರಣಾಗ್ತಾ ಹೋಗ್ತಾರೆ, ಹಾಗೂ ಕೊನೆಗೆ ನನ್ನನ್ನ ಸೇರ್ತಾರೆ. ಆದ್ದರಿಂದ ಜ್ಞಾನಿ ಅಂದ್ರೆ ನನಗೆ ಬಹಳ ಇಷ್ಟ. ಆತ ಜ್ಞಾನಿಯಾಗಲು ಒಂದು ಜನ್ಮ ಸಾಲೋದಿಲ್ಲ, ಸಾವಿರಾರು ಜನ್ಮದ ಪರಿಶ್ರಮ ಬೇಕು. ಈಗ ಉದಾಹರಣೆ, ಅಡ್ಗೆ ಮಾಡ್ಬೇಕು ಅಂತ ಅಂದ್ರೂ ಸಹ ನಾವು ಒಂದೇ ಸಲ ಅಡ್ಗೆ ಕಲ್ತು ಬಿಟ್ವಾ? ಅಥವಾ ಅಡ್ಗೆನಲ್ಲಿ ಪರ್ಫೆಕ್ಟ್ ಆಗಿರೋರು ಅಡ್ಗೆ ನನ್ನ ಯಾವತ್ತೂ ಕೆಡ್ಸೇ ಇಲ್ವಾ? ಅಲ್ವಾ? ಇಲ್ಲಿ ಅಡಿಗೆಯ ಉದಾಹರಣೆ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಎಲ್ರಿಗೂ ಬೇಗ ಅರ್ಥ ಆಗತ್ತೆ ಅಂತ. ಹಾಗೇನೆ ಯಾರೋ ಒಬ್ರು ಅಯ್ಯೋ ದೇ ಆರ್ ಸೋ ಪರ್ಫೆಕ್ಟ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಅದ್ಲಿಗ್ ಅರ್ಥ, ಅವ್ರು ಅಷ್ಟು ಪರಿಶ್ರಮ, ಅಷ್ಟು ಎಫರ್ಟ್ ಹಾಕಿರ್ತಾರೆ. ಪ್ರತಿದಿನ ಅಡಿಗೆ ಮಾಡಿ 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 ಕೈ ಪಳಗಿರುತ್ತೆ. ಒಬ್ಬ ಟೈಲರು ಬಟ್ಟೆ ಹೊಲ್ದು 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 ಅಭ್ಯಾಸ ಆಗಿರುತ್ತೆ. ಯಾರೋ ಒಬ್ಬ ಸಿಹಿ ತಿಂಡಿ ತಿನಿಸುಗಳನ್ನ ಮಾಡ್ತಾನೆ. ಅವ್ನ್ ಅಷ್ಟು ಮಾಡಿ ಅವನ ಕೈ ಪಳಗಿರುತ್ತೆ. ಅಲ್ವಾ? ಹಾಗೇನೆ ಇಲ್ಲಿ ಭಗವಂತ ಅನ್ನುವಂತಹ ಒಂದು ಜ್ಞಾನ ಬರಬೇಕು ಅಂದ್ರೂ ಅಷ್ಟೇ, ಕೇವಲ ಯಾವಾಗ್ಲೋ ಒಂದು ದಿನ, 2 ದಿನ, 1 ಜನ್ಮ, 2 ಜನ್ಮದಲ್ಲಿ ಆಗುವಂತದ್ದಲ್ಲ. ಜನ್ಮ ಜನ್ಮಗಳು ಬೇಕು, ಸಾವಿರಾರು ಜನ್ಮಗಳು ಬೇಕು.
ಹಾಗಾಗಿ ಸಾಧನೆ ಅಂದ್ರೆ ಏನು ಅಂದ್ರೆ, ಯಾರು ಯಾವಾಗ ತುಂಬಾ ಪರಿಶ್ರಮವನ್ನ ಪಡ್ತಾರೆ ಅಂತಹವರು ಮಾತ್ರ ಸಾಧನೆ ಮಾಡೋದಿಕ್ಕೆ ಸಾಧ್ಯ. ಅಲ್ವಾ? ಯಾರೋ ಒಬ್ಬ ಹುಡುಗ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅಂದ್ರೆ, ಅವನು ವರ್ಷ ಪೂರ್ತಿ ಮಜಾ ಮಾಡ್ಬಿಟ್ಟು, ರಾತ್ರಿ ಕೂತ್ಕೊಂಡು ಬೆಳಗ್ಗೆ ಹೋಗಿ ಎಕ್ಸಾಮ್ ಬರ್ದು ಫಸ್ಟ್ ರ್ಯಾಂಕ್ ತಗೊಂಡಿಲ್ಲ ಅವನು. ಅಲ್ವಾ? LKG, UKG ಇಂದನೂ ಅವನು ಎಫರ್ಟ್ ಹಾಕಿದ್ದಾನೆ. ಅವ್ರ ಅಪ್ಪ ಅಮ್ಮ ಎಫರ್ಟ್ ಹಾಕಿದ್ದಾರೆ. ಅವ್ರ ಗುರುಗಳು ಎಫರ್ಟ್ ಹಾಕಿದ್ದಾರೆ. ಎಲ್ಲರ ಎಫರ್ಟ್ ಸೇರಿ ಅವನು 10th ಅಲ್ಲಿ ಫಸ್ಟ್ ರ್ಯಾಂಕ್ ಬಂದೇ ವಿನಃ, ರಾತ್ರಿ 10ನೇ ಕ್ಲಾಸ್‌ವರೆಗೂ ಮಜಾ ಮಾಡ್ಬಿಟ್ಟು ಇನ್ನು ಬರೆಯಕ್ ಬರ್ದೇ ಇದ್ದವನು, ಒಂದು ರಾತ್ರಿಯಲ್ಲಿ ಕೂತು ಅವನು ಎಕ್ಸಾಮ್ ಬರ್ದು ಪಾಸ್ ಆಗಿಲ್ಲ, ಅಥವಾ ಎಕ್ಸಾಮ್ ಬರ್ದು ಅವನು ಫಸ್ಟ್ ರ್ಯಾಂಕ್ ಬಂದಿಲ್ಲ. ಕರೆಕ್ಟ್ ಅಲ್ವಾ? ಅದೇ ರೀತಿ ಭಗವಂತ ಬೇಕು ಅಂತಂದ್ರೂನು ಅಷ್ಟೇ, ಜನ್ಮ ಜನ್ಮಗಳಿಂದ ನನ್ನನ್ನ ಪ್ರೀತಿಸ್ಬೇಕು. ಲವಸ್ಟ್ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರೆ. ಮೊದಲನೇ ಸಲ ನೋಡಿದ ತಕ್ಷಣ ಅವರಿಗೆ ಪ್ರೀತಿ ಹುಟ್ಟುಬಿಡುತ್ತೆ. ಹೌದು, ಪ್ರೀತಿ ಹುಟ್ಟುತ್ತೆ. ಆದ್ರೆ ಪ್ರೀತಿಸ್ಬೇಕು ಅಂದ್ರೆ ವರ್ಷಾನ್‌ಗಟ್ಲೆ ಬೇಕು ಅಲ್ವಾ? ಹೇಗೆ ಎಲ್ಲವನ್ನ ಅವರಿಗಾಗಿ ಮುಡುಪಿಟ್ಟಾಗ ಮಾತ್ರ ಅದು ಹೇಗೆ ಸಾಧ್ಯನೋ, ಹಾಗೆ ಭಗವಂತ ಅನ್ನುವಂತಹ ಆ ಭಗವಂತನಿಗೆ ಶರಣಾಗಬೇಕು ಅಂದ್ರೂನು ಅಷ್ಟೇ, ಜನ್ಮ ಜನ್ಮಗಳ ಸಾಧನೆ ಬೇಕು. ಜನ್ಮ ಜನ್ಮಗಳಿಂದ ಪ್ರೀತಿಸ್ಬೇಕು. ಮಹಾರಾಜನಾಗಿ ತಪಸ್ಸಿಗೆ ಕೂತ. ಋಷಿಗಳು ಬಂದ್ರು, ಅಯ್ಯೋ ಇವನಿಗೆ ಎಷ್ಟು ಅಹಂಕಾರ, ನನ್ನನ್ನ ನೋಡ್ಲೇ ಇಲ್ಲ ಅಂತ ಏನ್ ಮಾಡಿದ್ರು, ತಕ್ಷಣ ಶಾಪ ಕೊಟ್ಬಿಟ್ರು, ನೀನು ಆನ್ ಮುಖ ಪ್ರಾಣಿಯಾಗಿ ಹುಟ್ಟು ಅಂತ. ಮುಖ ಪ್ರಾಣಿಯಾಗಿ ಹುಟ್ಟುತ್ತಾನೆ, ಆನೆಯಾಗಿ ಹುಟ್ಟುತ್ತಾನೆ. ಆದ್ರೆ ಆನೆ ನೀರು ಕುಡಿಯಕ್ ಹೋದಾಗ ಮೊಸಳೆ ಬಂದು ಕಾಲ್ ಹಿಡಿಯುತ್ತೆ. ಹೇಳ್ತಾ ಹೋಗ್ತಾರೆ, ಆ ಆನೆಯನ್ನ 10,000 ವರ್ಷಗಳು ಆ ಮೊಸಳೆ ಇಡ್ಕೊಂಡಿತ್ತಂತೆ. ಅಷ್ಟು ದಿನ ಈ ಗಜೇಂದ್ರ ಏನ್ ಮಾಡ್ತಾ ಇದ್ದ, ಭಗವಂತ ಕಾಪಾಡು, ಭಗವಂತ ಕಾಪಾಡು, ಭಗವಂತ ಕಾಪಾಡು. ಕೊನೆಗೊಂದು ದಿನ ಹೇಳ್ತಾನೆ, ಭಗವಂತ ನೀನು ಬಿಟ್ರೆ ನನಗಿನ್ಯಾರು ಗತಿ, ನನ್ನೊಳಗಿರುವ ಭಗವಂತ ಬಂದು ನನ್ನನ್ನ ಕಾಪಾಡಬಾರ್ದ? ತಕ್ಷಣ ಭಗವಂತ ಬಂದು ಆ ಹೂ ಅನ್ನುವಂತಹ ರಾಕ್ಷಸನೇ ಮೊಸಳೆ ಆಗಿರ್ತಾನೆ, ಅವನನ್ನ ಸಂಹಾರ ಮಾಡಿ ಆ ಆನೆಯನ್ನ ಗಜೇಂದ್ರ ಮೋಕ್ಷ ಕಥೆಯಲ್ಲಿ ಹೇಳ್ತಾ ಹೋಗ್ತಾರ. ಅವನಿಗೆ ಮೋಕ್ಷವನ್ನ ಕರುಣಿಸ್ತಾನೆ. ಇಲ್ಲಿ ಮೊಸಳೆಗೂ ಸಹ ಮೋಕ್ಷ ಕರುಣಿಸಿದ್ದೇನಕ್ಕಪ್ಪ ಅಂತ ನೋಡೋದಾದ್ರೆ, ಮೊಸಳೆಯೂ ಸಹ ಒಬ್ಬ ಗಂಧರ್ವನಾಗಿರ್ತಾನೆ. ಹಾಗಾಗಿ ಇಲ್ಲಿ ಭಗವಂತನನ್ನ ನಾವು ಪ್ರೀತಿಸ್ತೀವ, ಅವನು ನಾವು ಯಾವುದೇ ಜನ್ಮದಲ್ಲಿ ಹೇಗೆ ಹುಟ್ಲಿ, ಆನೆಯಾಗಿ ಹುಡ್ತೀವೋ, ಮಹಾರಾಜನಾಗಿ ಹುಟ್ಟುತ್ತೀವೋ, ಸನ್ಯಾಸಿಯಾಗಿ ಹುಡ್ತೀವೋ ನಮಗ್ ಗೊತ್ತಿಲ್ಲ. ನಾನು ಹೇಗೆ ಹುಟ್ಟಿದ್ರು ಸಹ ಆ ಆತ್ಮಕ್ಕೆ ಗೊತ್ತಿರುತ್ತೆ ನಾನು ಭಗವಂತನನ್ನ ಪ್ರೀತಿಸ್ಬೇಕು ಅಂತ. ಅಲ್ವಾ? ಹೇಳ್ತಾ ಹೋಗ್ತಾರಲ್ಲ, ಯಾರನ್ನಾದ್ರೂ ನಾವು ಈ ಜನ್ಮದಲ್ಲಿ ಪ್ರೀತಿಸ್ತಿದೀವಿ ಅಂದ್ರೂ ಅದು ಹೋದ ಜನ್ಮದ ಋಣವನ್ನ ನಾವು ತೀರ್ಸೋದಿಕ್ಕೆ ಬಂದಿರ್ತೀವಂತೆ. ಸೊ ಹಾಗಿರಬೇಕಾದ್ರೆ ನಮ್ಮ ಮನಸ್ಸು, ನಮ್ಮ ಆತ್ಮ ಆ ಪ್ರೀತಿಯನ್ನ ಹೊತ್ಕೊಂಡು ಬಂದಿರುತ್ತೆ. ಭಗವಂತನ ಬಗ್ಗೆ ಪ್ರೀತಿಯನ್ನ ಹೊತ್ಕೊಂಡು ಬಂದಿದೆ ಇಲ್ಲಿ ನನ್ನ ಆತ್ಮ. ಆ ರೀತಿ ನನ್ನ ಆತ್ಮ ಭಗವಂತನ ಬಗ್ಗೆ ಪ್ರೀತಿಯನ್ನ ಇಟ್ಕೊಂಡಿರೋದ್ರಿಂದನೇ ಸಾವಿರಾರು ವರ್ಷಗಳು ಬೇಕು ನಾನು ನನ್ನ ಭಗವಂತನನ್ನ ಸೇರೋದಿಕ್ಕೆ. ಅಷ್ಟೇ ಇಲ್ಲ, ಹಾಗಿದ್ರೆ ಭಗವದ್ಗೀತೆಯನ್ನ ಕೇಳೋದ್ರಿಂದ ಅಥವಾ ದೇವ್ರನ್ನ ಕಾಣಬೇಕು ಅನ್ನೋ ಹಠ ಹೆಚ್ಚಾಗಿರ್ಬೇಕು. ನೀನು ಭಗವದ್ಗೀತೆಯನ್ನ ಕೇಳ್ತೀಯಾ, ಭಾಗವತವನ್ನ ಕೇಳ್ತೀಯಾ, ಪ್ರತಿನಿತ್ಯ ಪಾರಾಯಣವನ್ನ ಮಾಡ್ತೀಯಾ, ಎಲ್ಲವುದೂ ಒಳ್ಳೇದೆ. ಏಕಾದಶಿ ವ್ರತ ಮಾಡ್ತೀಯಾ, ದಟ್ಸ್ ವೆಲ್ ಅಂಡ್ ಗುಡ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬಂದಿರಬೇಕು ಹಠ. ಮನೆಯಲ್ಲಿ ಚಿಕ್ಕ ಮಕ್ಕಳು ಹಠ ಮಾಡಿದ್ರೆ ಒಂದು ಪೆಟ್ಟು ಕೊಡ್ತೀವಿ, ಕೊಡಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಹಠ ಮಾಡಿದ್ದು ಸಿಕ್ಕೇ ಸಿಕ್ಕತ್ತೆ ಅಲ್ವಾ? ಹಾಗೇನೆ ಇಲ್ಲಿ ನಮಗೂ ಒಂದು ಹಠ ಇರಬೇಕು. ಆ ಹಠ ಯಾವ್ದಪ್ಪ ಅಂದ್ರೆ ಸಾತ್ವಿಕವಾದ ಹಠ. ಭಗವಂತ ನನಗೆ ನೀನ್ ಬೇಕು. ಪ್ರತಿನಿತ್ಯ ಪ್ರತಿ ಒಂದು ಉಸಿರು ಇರೋದು ಭಗವಂತ ನಿನ್ನಿಂದ. ನೀನೇ ನನಗೆ ಉಸಿರು ಕೊಡ್ತಾ ಇದೀಯಾ. ನೀನು ಉಸಿರು ಕೊಡ್ತಿದ್ಯಾ ಅಂದ್ಮೇಲೆ ನೀನ್ ಬೇಕು ಅಂತ ಕೇಳೋದ್ರಲ್ಲಿ ಏನ್ರಿ ತಪ್ಪಿದೆ ಅಲ್ವಾ? ಅಂದ್ರೆ
ನಾನಿರೋದೇ ನಿನ್ನಿಂದ ಅಂತ ಅಂದ ಮೇಲೆ ನೀನೇ ಬೇಕು ಅಂತ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ನನಗ್ ನೀನೇ ಬೇಕು. ಹೇಗೆ ಒಬ್ಳು ಹುಡುಗಿ 18 ವರ್ಷ ಅಪ್ಪ ಅಮ್ಮ ಸಾಕಿದ್ರು ಸಹ ಯಾರೋ ಒಬ್ಬನನ್ನ ಪ್ರೀತಿಸಿ 1 ವರ್ಷ 2 ವರ್ಷ ಪ್ರೀತಿಸಿ ಆ ಹುಡುಗನ್ ಜೊತೆನೇ ಮದ್ವೆ ಆಗೋದು ಅಂತ ಹಠ ಮಾಡ್ತಾಳೆ. ಅದೇ ಹುಡುಗಿ ಜೊತೆ ಮದ್ವೆ ಆಗೋದು ಅಂತ ಹಠ ಮಾಡ್ತಾನೆ ಹುಡುಗ. ಅವರ ಹಠಕ್ಕಿಂತಲೂ ನಮ್ಮ ಹಠ ಇನ್ನೂ ಜೋರಾಗಿರ್ಬೇಕಲ್ವಾ? ನನಗ್ ಭಗವಂತ ಬೇಕು ಅನ್ನೋದು. ಯಾಕೆ ಅಂದ್ರೆ 1 ವರ್ಷ 2 ವರ್ಷದ ಪ್ರೀತಿ ಅಲ್ಲ ಇದು. ಇದು ಯಾವ ಪ್ರೀತಿ? ಜನ್ಮ ಜನ್ಮಾಂತರದ ಪ್ರೀತಿ ಇದು. ನನಗ್ ಭಗವಂತ ಬೇಕು ಅನ್ನೋದು. ಯಾಕೆಂದ್ರೆ ನನ್ನ ಆತ್ಮ ಪ್ರತಿ ಜನ್ಮದಲ್ಲೂ ಹುಟ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಾನು ಪರ್ಫೆಕ್ಟ್ ಆಗಿ ನಾನು ನನ್ನ ಭಗವಂತನನ್ನ ಸೇರ್ಬೇಕು ಅಂತ. ಹಾಗಿರ್ಬೇಕಾದ್ರೆ ನಾನು ಹಠ ಮಾಡೋದ್ರಲ್ಲಿ ತಪ್ಪೇನಿದೆ? ಯಾವ ಹಠ ಇರ್ಬೇಕು? ನನಗೆ ಭಗವಂತನೇ ಬೇಕು. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದ್ರೆ ಭಗವಂತ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಹೇಗೆ ಪರೀಕ್ಷೆ ಮಾಡ್ತಾನೆ? ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಭಗವಂತ ನನ್ಗೆ ಕಾರ್ ಕೊಟ್ಬಿಡು. ತಥಾಸ್ತು. ವಿತಿನ್ 1 ಇಯರ್ ಕಾರ್. ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ. ಭಗವಂತ ನನಗ್ 1 ವರ್ಷದಲ್ಲಿ ಮನೆ ಕಟ್ಬೇಕು. ತಥಾಸ್ತು. ಮನೆ ಕಟ್ಟು. ಹಾಗಿದ್ರೆ ಕಾರು, ಮನೆ, ಬಂಗಲೆ ಇದೆಲ್ಲ ಕೊಡ್ತಾ ಇದ್ದಾನೆ. ಯಾಕೆ ಕೊಡ್ತಾ ಇದ್ದಾನೆ? ಇವನು ನನ್ನ ಭಕ್ತಿಯನ್ನ ಮರೆತು ಬಿಡ್ಲಿ. ಮರೆತು ಬಿಟ್ರೆ ಇನ್ನೂ ಒಂದಷ್ಟು ಜನ್ಮ ಇವನನ್ನು ಹುಟ್ಟಿಸ್ಬೋದಲ್ಲ ಅಂತ ಭಗವಂತನಿಗೆ. ಆದ್ರೆ ನಾವ್ ಹೇಗಿರ್ಬೇಕು ಅಂದ್ರೆ ಆ ಕಾರಿನಲ್ಲೂ ಭಗವಂತನ ಕಾಣ್ಬೇಕು, ಆ ಮನೆಯಲ್ಲೂ ಭಗವಂತ ನೀನ್ ಏನ್ ಕೊಟ್ಟಿದ್ದೆ ಎಲ್ಲವುದು ನಿನ್ನ ಪ್ರೀತಿ, ನಿನ್ನ ಭಕ್ತಿ, ನನಗ್ ನೀನೇ ಬೇಕು. ನನಗಿದ್ ಯಾವ್ದೂ ಬೇಡ. ನೋಡಿ, ಅಂದ್ರೆ ಈಗ ಉದಾಹರಣೆ, ನಾವು ಒಂದು ಬೆಟ್ಟದ ತುದಿಗ್ ಹೋಗ್ಬೇಕು ಅಂದಾಗ ಅಲ್ಲೆಲ್ಲೋ ಮಧ್ಯದಲ್ಲಿ ಮಜ್ಜಿಗೆ ಮಾರ್ತಾ ಇರ್ತಾರೆ. ಮಜ್ಜಿಗೆ ಕುಡ್ದ್ಬಿಟ್ಟು ವಾವ್ ಸಖತ್ತಾಗಿದೆ ಅಂತ ಕೆಲವ್ರು ಇಳಿದು ಬಂದ್ಬಿಡ್ತಾರೆ. ಕೆಲವ್ರು ಇನ್ನೊಂಚೂರು ಮುಂದೆ ಹೋಗ್ತಾರೆ. 5 ಸ್ಟಾರ್ ಹೋಟೆಲ್ ಇರುತ್ತೆ. ವಾವ್ ಸಖತ್ತಾಗಿದೆ ಊಟ ಮಾಡ್ಬಿಟ್ಟು ಕೆಳಗಡೆ ಇಳಿದ್ ಬಿಡ್ತಾರೆ. ಇನ್ ಕೆಲವ್ರು ಅಲ್ಲೆಲ್ಲೋ ಫ್ರೂಟ್ ಸಿಕ್ತು, ಅಲ್ಲೆಲ್ಲೋ ಜ್ಯುವೆಲರಿ ಸಿಕ್ತು, ಹ್ಯಾಪಿ ವಾಪಸ್ ಬಂದ್ಬಿಟ್ಟೆ. ಆದ್ರೆ ಮರ್ತು ಬಿಡ್ತೀವಿ ಆ ಬೆಟ್ಟದ ತುದೀನಲ್ಲಿ ಭಗವಂತ ಇದ್ದಾನೆ. ಅದು ನನ್ನ ಗುರಿಯಾಗಿರ್ಬೇಕು ಅನ್ನೋದು. ಹಾಗಾಗಿ ಇಲ್ಲಿ ಭಗವಂತ ಭಕ್ತರನ್ನ ಪರೀಕ್ಷೆ ಮಾಡ್ತಾನೆ. ನಮಗೆ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಸೊ ಭಗವಂತ ಕೊಡೋದು ತಪ್ಪಾ? ಇಲ್ಲ, ಭಗವಂತ ಕೊಡೋದು ತಪ್ಪಲ್ಲ. ಆದ್ರೆ ನಮ್ಮ ಹಠ ಒಂದೇ ಇರ್ಬೇಕು. ನನಗಿದ್ ಯಾವ್ದು ಬೇಡ, ನನಗ್ ಭಗವಂತನೇ ಬೇಕು. ಮಗು ಅಳ್ತಾ ಇರುತ್ತಲ್ಲ, ಅಮ್ಮ ಬೇಕು ಅಂದ್ರೆ ಅಮ್ಮ ಕೆಲ್ಸಕ್ ಹೋಗಿರ್ತಾಳೆ. ಅಮ್ಮ ಬರೋ ಅಷ್ಟೊತ್ತಿಗೆ ನಿಂಗ್ ಐಸ್ ಕ್ರೀಮ್ ಬೇಕಾ, ನಿಂಗ್ ಚಾಕ್ಲೇಟ್ ಬೇಕಾ, ನಿಂಗೆ ಪಾರ್ಕಿಗೆ ಕರ್ಕೊಂಡ್ ಹೋಗ್ಲಾ, ನಿಂಗ್ ಆಟ ಆಡಿಸ್ಲಾ? ಆಟ ಆಡುತ್ತೆ ಮಗು, ಐಸ್ ಕ್ರೀಮು ತಿನ್ನುತ್ತೆ, ಆದ್ರೂ ಅಳುತ್ತೆ. ಇಲ್ಲ ನಂಗೆ ಅಮ್ಮ ಬೇಕು. ಸಂಜೆ ಅಮ್ಮ ಬರ್ತಿದ್ದಂಗೆ ಆ ಮಗು ಮುಖದಲ್ಲಿ ಒಂದು ನಗು ಇರುತ್ತೆ. ದಟ್ ಈಸ್ ಪ್ರೈಸ್ಲೆಸ್. ಕೊನೆಗೆ ಆ ಮಗುನ್ ನೋಡ್ಕೊಳ್ತಾ ಇದ್ದವ್ರು ಹೇಳ್ತಾರೆ, ಯಪ್ಪ ನಿನ್ ಮಗುನ್ ನೀನೇ ಇಟ್ಕೊಳಪ್ಪ, ನನಗಂತೂ ಬೇಡ ಅಲ್ವಾ? ಹಾಗೇನೆ ಭಕ್ತನಾದವನ ಬಯಕೆ ಒಂದೇ ಇರಬೇಕು. ನನಗೆ ಭಗವಂತ ನೀನೇ ಬೇಕು, ನನಗ್ ಬೇರೆ ಯಾರು ಬೇಡ, ನೀನ್ ಬೇಕು, ನಿನ್ ಪ್ರೀತಿ ಬೇಕು. ನೋಡಿ, ಯೋಚನೆ ಮಾಡಿ. ನೀವು ದೇವಸ್ಥಾನಕ್ ಹೋಗಿ ಬರ್ತಾ ಇದ್ದೀರಾ, ಅಥವಾ ಬರೀ ಮಜ್ಜಿಗೆನೋ ಅಥವಾ ಹೋಟೆಲ್ಲೋ ಅಥವಾ ಶಾಪಿಂಗೋ ಮಾಡ್ಕೊಂಡು ಕೆಳಗಡೆ ಇಳಿತಿದ್ದೀರಾ ಅಂತ ನಮಗ್ ನಾವೇ ಪ್ರಶ್ನೆಯನ್ನ ಹಾಕೋಬೇಕಾಗತ್ತೆ. ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ, ವಾಸುದೇವ ಸರ್ವಮಿತಿ. ಇಲ್ಲಿ ವಾಸುದೇವ ಅಂತ ಯಾಕೆ ಕರಿತಾ ಇದ್ದಾರೆ? ವಾಸುದೇವ ಅಂತ ಅಂದ್ರೆ ಅದರದೇ ಆದ ಅರ್ಥ ಇದೆ. ಹಾಗಾಗಿ ಇಲ್ಲಿ ವಾಸುದೇವ ಅಂದ್ರೆ ವಾ ಪ್ಲಸ್ ಸು ಪ್ಲಸ್ ದೇ ಪ್ಲಸ್ ಅವ ವಾಸುದೇವ. ಇಲ್ಲಿ ವಾ ಅಂದ್ರೆ ಎಲ್ಲೆಡೆ ತುಂಬಿರುವವ, ಸರ್ವಗತ, ಸರ್ವಜ್ಞನಾಗಿದ್ದಾನೆ. ಸು ಅಂದ್ರೆ ಸುತೆ, ಅಂದ್ರೆ ಎಲ್ಲವನ್ನ ಎಲ್ಲರನ್ನ ಹೆತ್ತವನು ಅವನು. ಅಷ್ಟೇ ಅಲ್ಲ, ಸರ್ವ ಸೃಷ್ಟಿಕರ್ತನಾಗಿದ್ದಾನೆ. ದೇ ಅಂದ್ರೆ ಎಲ್ಲವನ್ನ ಕೊಡುವವನು, ಸರ್ವಗತ. ಇವತ್ತು ನನ್ನ ಬಳಿ ಏನೇನೆಲ್ಲ ಇದೆ, ರೂಪ, ವಿದ್ಯೆ, ಗುಣ, ಸಂಪತ್ತು, ಆಯಸ್ಸು, ಆರೋಗ್ಯ, ಪ್ರತಿಯೊಂದು ಅದು ಕೇವಲ ಭಗವಂತನಿಂದ. ನಾವು ಹುಷಾರ್ ತಪ್ಪದಾಗ ಭಗವಂತನನ್ನ ಜ್ಞಾಪಿಸ್ಕೊಂತೀವಿ, ಭಗವಂತ ಕಾಪಾಡು, ನನಗ್ ಬೇಗ ವಾಸಿ ಮಾಡು. ಆದ್ರೆ ನಾನು ಮರ್ತು ಬಿಡ್ತೀನಿ, ನಾನು ಹುಷಾರಿದ್ದಾಗ, ನಾನು ಚೆನ್ನಾಗಿದ್ದಾಗ ಭಗವಂತನಿಗೆ ಒಂದು ಧನ್ಯವಾದ ಹೇಳೋದನ್ನ ಅಲ್ವಾ? ಪ್ರತಿನಿತ್ಯ ಧನ್ಯವಾದ ಹೇಳ್ಬೇಕು. ಭಗವಂತ ಇವತ್ ನೀನ್ ನನಗೆ ಏನೆಲ್ಲ ಕೊಟ್ಟಿದ್ಯಾ,
ಹೌದು. ನನ್ನತ್ರ ಆಸ್ತಿ, ಅಡವು, ಸಂಪತ್ತು ಏನೂ ಇಲ್ವಾ? ಬೇಡ. ಆರೋಗ್ಯ ಅನ್ನೋ ಸಂಪತ್ತನ್ನ ಕೊಟ್ಟಿದ್ಯಾ? ಥ್ಯಾಂಕ್ ಯು. ಉಸಿರು ಅನ್ನೋ ಸಂಪತ್ತನ್ನ ಕೊಟ್ಟಿದ್ಯಾ? ಥ್ಯಾಂಕ್ ಯು. ಈ ರೀತಿ ಪ್ರತಿಯೊಂದಕ್ಕೂ ನಾವು ಭಗವಂತನಿಗೆ ಧನ್ಯವಾದ ಅರ್ಪಿಸ್ತಾ ಹೋಗ್ಬೇಕು. ಅವ ಅಂದ್ರೆ ಎಲ್ಲರ ರಕ್ಷಕ. ಅಂದ್ರೆ ಸರ್ವ ರಕ್ಷಕನಾಗಿದ್ದಾನೆ ಭಗವಂತ. ಹಾಗಾಗಿ ವಾಸುದೇವ ಅಂದ್ರೆ ಬೆಳಗುವ ಸಂಪತ್ತು, ಸಾತ್ವಿಕ ಮನಸ್ಸನ್ನ ಕೊಡುವ ಬೆಳಕು ಭಗವಂತನಾಗಿದ್ದಾನೆ. ಇವತ್ತು ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅಂತ ನಾವು ನೋಡ್ತಾ ಹೋಗ್ತೀವಿ. ನನಗೆ ಸಾತ್ವಿಕತೆ ಬೇಕು ಅಂದ್ರೂನು ಅಷ್ಟೇ, ನಾನು ಭಗವಂತನ ಮೊರೆ ಹೋಗ್ಬೇಕು. ಭಗವಂತ ನನಗೆ ಎಲ್ಲರಿಗೂ ಸಹಾಯ ಮಾಡೋ ಬುದ್ಧಿ ಕೊಡು. ಎಲ್ಲರಿಂದ ಕಿತ್ಕೊಳ್ಳೋ ಬುದ್ಧಿ ಖಂಡಿತ ಕೊಡ್ಬೇಡ ನನಗೆ. ನನಗ್ ಬೇಡ. ಇಷ್ಟು ಪ್ರಪಂಚದಲ್ಲಿ ಯಾರೋ ಒಬ್ರು ಒಂದೇ ಒಂದು ಕ್ಷಣ ಯೆಸ್ ಶಿ ಈಸ್ ಬೆಸ್ಟ್ ಅಂತಾರ, ದಟ್ ಈಸ್ ಮೋರ್ ದನ್ ಎನಫ್ ಫಾರ್ ಮೀ. ಈ ರೀತಿ ನಾನು ಭಗವಂತನಿಗೆ ಶರಣಾದಾಗ ಮಾತ್ರ ಒಬ್ಬ ವ್ಯಕ್ತಿ ನಿಜವಾದ ದೇವರನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಅವನು ದೇವರನ್ನ ತಿಳಿದುಕೊಳ್ಳೋದಿಕ್ಕೆ ಸಾಧ್ಯ. ನಾನು ಹೇಳದ್ನಲ್ಲ, ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಒಂದು ಸಲ ಹುಷಾರ್ ತಪ್ಪಿದಾಗ ಗೊತ್ತಾಗುತ್ತೆ, ಅಯ್ಯೋ ನಾನು ಇಷ್ಟು ದಿನ ಹುಷಾರಾಗಿದ್ನಲ್ಲ, ನಾನು ಒಂದು ದಿನ ಭಗವಂತಂಗ್ ಜ್ಞಾಪಿಸ್ಕೊಳ್ಳಿಲ್ವಲ್ಲಪ್ಪ, ಅಲ್ವಾ? ಭಗವಂತ ಪಕ್ಕದ ಮನೆಯವ್ರಿಗೆ ಅದ್ ಕೊಟ್ಟೆ, ಪಕ್ಕದ ಮನೆಯವ್ರಿಗೆ ಇದ್ ಕೊಟ್ಟೆ, ಪಕ್ಕದ ಮನೆಯವ್ರಿಗೆ ಕಾಯಿಲೆ ಕೊಟ್ಟ ತಕ್ಷಣ ಕೇಳ್ತೀವ ನಾವು? ಭಗವಂತ ಅವ್ರಿಗೆ ಕಾಯಿಲೆ ಕೊಟ್ಬಿಟ್ಟಿಲ್ಲ, ನನಗ್ಯಾಕ್ ಕೊಡ್ಲಿಲ್ಲ ಅಂತ? ಇಲ್ಲ ಅಲ್ವಾ? ನಾವ್ ಅವಾಗ್ ಧನ್ಯವಾದ ಹೇಳ್ತೀವಿ. ಅಯ್ಯೋ ಸತ್ಯ ಭಗವಂತ, ನೀನ್ ನನಗ್ ಎಷ್ಟು ಒಳ್ಳೇದ್ ಮಾಡಿದೀಯಪ್ಪ. ಯಾರಿಗೂ ಯಾವುದನ್ನು ಕಂಪೇರ್ ಮಾಡ್ಕೋಬೇಡಿ. ಯಾಕೆಂದ್ರೆ ಭಗವಂತ ನಿಮಗೆ ಕೊಟ್ಟಂತಹ ಜೀವನ ಏನಿದೆ, ಅದು ಎಷ್ಟೋ ಜನರ ಕನ್ಸಾಗಿರುತ್ತೆ. ಹಾಗಾಗಿ ಇಲ್ಲಿ ವಾಸುದೇವ ಅಂದ್ರೆ ವಾಸುದೇವಂ ಸರ್ವಂ. ಆತ ಎಲ್ಲವುದರಲ್ಲೂ ತುಂಬಿದೆ. ಇದನ್ನ ನಾನು ಅರ್ಥ ಮಾಡ್ಕೋಬೇಕು. ಕೇವಲ ಇದೊಂದು ಲೈನ್ ಏನಿದೆ, ವಾಸುದೇವ ಸರ್ವಂ ಅನ್ನೋ ಒಂದೇ ಒಂದು ಪದವನ್ನ, ಒಂದೇ ಒಂದು ವಾಕ್ಯವನ್ನ ನಾನು ಅರ್ಥ ಮಾಡ್ಕೋಬೇಕು ಅಂದ್ರೆ ಕೇವಲ ಕೇಳೋದ್ರಿಂದನೋ ಹೇಳೋದ್ರಿಂದಲೋ ಸಾಧ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳಕ್ಕೆ ನನಗೆ ಜನ್ಮ ಜನ್ಮಗಳು ಬೇಕು. ಅನುಭವದಿಂದ ಮಾತ್ರ ಸಾಧ್ಯ. ಯಾವುದೋ ಒಂದು ಪ್ರವಚನ ಕೇಳಿದಾಗ್ಲೋ, ಯಾವುದೋ ಒಂದು ತರಗತಿಗೆ ಅಟೆಂಡ್ ಮಾಡಿದಾಗ್ಲೋ, ಅಥವಾ ಯಾವುದೋ ಒಂದು ಪುಸ್ತಕ ಓದಿದಾಗ್ಲೋ ಇದು ಖಂಡಿತ ಭಾವ ಬರೋದಿಲ್ಲ. ಈ ಭಾವ ಬರ್ಬೇಕಾ? ಅದು ಕೇವಲ ನಿನ್ನ ಅನುಭವದಿಂದ ಬರುತ್ತೆ. ಯೆಸ್, ಭಗವಂತ ನನಗೆಲ್ಲವನ್ನ ಕೊಟ್ಟಿದ್ದಾನಪ್ಪ. ನಿನಗೇನೂ ಇಲ್ಲ ಅನ್ಸುತ್ತಾ ಇವತ್ತು? ಒಂದು ಸಲ ಹಾಸ್ಪಿಟ್ಲ್‌ಗೆ ಹೋಗ್ಬಿಟ್ ಬಾ. ಅಲ್ಲಿ ಜನರು ನರಳ್ತಾ ಇರ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ಭಗವಂತ ನಿನಗ್ ಏನೇನ್ ಕೊಟ್ಟಿದ್ದಾನೆ ಅಂತ. ಅಥವಾ ಒಂದು ಸಲ ಸ್ಮಶಾನಕ್ ಹೋಗ್ಬಿಡ್ವಾ, ಅಲ್ಲಿ ಕಳ್ಕೊಂಡವ್ರು ರೋಧಿಸ್ತಾ ಇರ್ತಾರಲ್ಲ, ಆವಾಗ ಗೊತ್ತಾಗತ್ತೆ ಭಗವಂತ ನನಗ್ ಉಸಿರು ಕೊಟ್ಟಿದ್ಯಲ್ಲ ಸಾಕು ಕಣೋ, ನನಗೆ ಇನ್ನೊಂದ್ ಸ್ವಲ್ಪ 4 ದಿನ ಹುಷಾರಾಗಿದ್ರೆ ಸಾಕು, ನನ್ ಮಗುನ್ ಒಂದ್ ದಡಕ್ ಸೇರಿಸ್ತೀನಿ ಅಂತ ಮನ್ಸಲ್ಲೇ ಹತ್ಕೊಂಡು ಬರ್ತೀವಿ ಅಲ್ವಾ? ಅಂದ್ರೆ ಏನೋ ಬೇಡ ಭಗವಂತ, ನಾನ್ ದುಡ್ದು ನಾನ್ ಸಂಪಾದನೆ ಮಾಡ್ಕೊಂತೀನಿ, ನೀನು ನನ್ನ ಜೊತೆ ನನ್ನ ಉಸಿರಾಗಿರು ಸಾಕು. ನೋಡಿ, ಹಾಗಾಗಿ ವಾಸುದೇವ ಸರ್ವಂ ಅಂತ ಅಂದ್ರೆ ಎಲ್ಲ ವಸ್ತುವಿನಲ್ಲಿ ಭಗವಂತನನ್ನ ಕಾಣಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಇನ್ನೇನು ಆ ಆಶ್ರಮಕ್ಕೆ ಹೋಗ್ತಾರೆ ಅಂತ ಅನ್ಬೇಕಾದ್ರೆ ಗುರುಗಳು ಹೇಳ್ತಾರೆ, ನೀನು ಭಗವಂತನಿಗೆ ನಮಸ್ಕಾರ ಮಾಡ್ಬಿಡ್ವಾ, ಆಶ್ರಮಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಮಧ್ವಾಚಾರ್ಯರು ಏನ್ ಮಾಡ್ತಾರೆ, ಪ್ರತಿಯೊಂದು ವಸ್ತುವಿಗೂ ನಮಸ್ಕಾರ ಮಾಡ್ತಾರೆ. ತಾಯಿಗ್ ನಮಸ್ಕಾರ ಮಾಡ್ತಾರೆ, ತಂದೆಗ್ ನಮಸ್ಕಾರ ಮಾಡ್ತಾರೆ, ಅವ್ರಿದ್ದಂತಹ ಮನೆಗ್ ನಮಸ್ಕಾರ ಮಾಡ್ತಾರೆ, ಬಾಗಿಲಿಗ್ ನಮಸ್ಕಾರ ಮಾಡ್ತಾರೆ, ಕೊನೆಗೆ ದಾರಿನಲ್ಲಿ ಬರ್ತಾ ಅಲ್ಲಿ ಹೊಲ ಗದ್ದೆಗಳಿರುತ್ತೆ ಅದಕ್ಕೆಲ್ಲಾ ನಮಸ್ಕಾರ ಮಾಡ್ತಾರೆ. ಒಬ್ಬ ಶಿಷ್ಯ ಕೇಳ್ತಾನೆ, ಅಲ್ಲ ನಿಮಗೆ ನಮಸ್ಕಾರ ಮಾಡಿ ಅಂತ ಅಂದ್ರು, ಅಂದ್ರೆ ಭಗವಂತನಿಗೆ ನಮಸ್ಕಾರ ಮಾಡಿ ಅಂದ್ರೆ ನೀವೇನಪ್ಪ ಹೊಲಕ್ಕೆ, ಗದ್ದೆಗೆ, ಭೂಮಿಗೆ, ನಡೆದಾಡೋ ಮನೆ, ದಾರಿಗೆ, ಮರಕ್ಕೆ ಎಲ್ಲದಕ್ಕೂ ನಮಸ್ಕಾರ ಮಾಡ್ತೀಯಲ್ಲ ಅಂತ ಕೇಳಿದಾಗ ಮಧ್ವಾಚಾರ್ಯರು ಹೇಳ್ತಾರೆ, ನನಗೆ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ ಕಾಣ್ತಾ ಇದ್ದಾನೆ. ನನ್ನ ತಂದೆಯಲ್ಲಿ, ನನ್ನ ತಾಯಿಯಲ್ಲಿ, ನಾನಿದ್ದಂತಹ ಮನೆಯಲ್ಲಿ. ಎಷ್ಟೋ ಜನಕ್ ಮನೆ ಇಲ್ಲ, ಇವತ್ ಭಗವಂತ ನನಗ್ ಮನೆ ಕೊಟ್ಟಿದ್ದಾನೆ. ಹೊಲದಲ್ಲಿ, ಯಾಕೆ ಅಂದ್ರೆ ಆ ಹೊಲ ನನಗೆ ಬೆಳೆ ಬೆಳೆದು ನನಗೆ ಊಟ ಮಾಡೋದಿಕ್ಕೆ ಧಾನ್ಯವನ್ನ ಕೊಟ್ಟಾಗ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ನಾನು ಊಟ ಮಾಡೋದಿಕ್ ಆಗ್ತಾ ಇರ್ಲಿಲ್ಲ. ಮರದಲ್ಲಿ, ಮರ ಆಕ್ಸಿಜನ್ ಕೊಟ್ಟಿದ್ದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ನನಗೆ ಗಾಳಿಯ ಉಸಿರಾಟ ಇರೋದಿಕ್ ಸಾಧ್ಯ ಇರ್ತಿರ್ಲಿಲ್ಲ.
ಈ ಊರಿನಲ್ಲಿ ಯಾಕೆ ಅಂದ್ರೆ ನನಗೆ ಊರು, ಹೆಸರು, ನೆಲೆ ಪ್ರತಿಯೊಂದನ್ನ ಕೊಟ್ಟಿದ್ದಾನೆ ಅಂತ ಮಧ್ವಾಚಾರ್ಯರು ಆಶ್ರಮಕ್ಕೆ ಹೋಗುವವರೆಗೂ ಪ್ರತಿ ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರಂತೆ. ಇದು ನಿಜವಾದ ಜ್ಞಾನಿಯ ಲಕ್ಷಣ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ವ್ಯಕ್ತಿ ಆ ಈ ತರಹದ ಜ್ಞಾನಿ ಅಂದ್ರೆ ಈ ತರಹದ ವ್ಯಕ್ತಿ ಸಿಗೋದು ಬರೀ ಕಷ್ಟ ಅಷ್ಟೇ ಅಲ್ಲ, ದುರ್ಲಭಂ. ಭಗವಂತನೇ ಹೇಳ್ಬಿಟ್ಟ ಇಲ್ಲಿ. ಅಂದ್ರೆ ಈ ತರಹದ ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಮಾಡೋ ವ್ಯಕ್ತಿ ಸಿಗೋದಷ್ಟೇ ಅಲ್ಲ, ಜ್ಞಾನಿ ಸಿಗೋದಷ್ಟೇ ಅಲ್ಲ, ದುರ್ಲಭ ಕಣಪ್ಪ. ಯಾಕೆ ದುರ್ಲಭ ಅಂತ ಅಂದ್ರೆ ಕಲಿಯುಗದಲ್ಲಿ ದೇವರ ಅನುಭವ ಇರುವವರು ಸಿಗೋದೇ ಕಷ್ಟ. ಸಿಕ್ಕವರು ಅವರ ಅನುಭವವನ್ನ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಳ್ಳೋರು ಕೇವಲ ಪುಸ್ತಕದಲ್ಲಿ ಇರೋದನ್ನ ಹೇಳ್ಕೊಂತಾರೆ, ಅವರ ಅನುಭವಕ್ಕೆ ಭಗವಂತನೇ ಬಂದಿರೋದಿಲ್ಲ ನೋಡಿ. ಹಾಗಾಗಿ ಯಾರ ಮೂಲಕನಾದರೂ ನಿಮಗೆ ಭಗವಂತನನ್ನ ಕಾಣಬೇಕು ಅನ್ನುವಂತಹ ಮನೋಭಾವ ಮೂಡಿದೆ ಅಂತ ಅಂದ್ರೆ ನೀನೇ ಧನ್ಯ ಅಂತ ಹೇಳ್ತಾ ಹೋಗ್ತಾನೆ ಭಗವಂತ, ಅದರಲ್ಲೂ ಈ ಕಲಿಯುಗದಲ್ಲಿ. ಹಾಗಾಗಿ ಕೃಷ್ಣಂ ವಂದೇ ಜಗದ್ಗುರುಂ. ಈ ಜೀವನದಲ್ಲಿ ಈಗ ಅದರಲ್ಲೂ ಈ ಕಲಿಯುಗದಲ್ಲಿ ಜೀವನದ ಪ್ರತಿಯೊಂದು ಕಷ್ಟಕ್ಕೆ ಕಾರಣ ಆಗಿರೋದೇ ಇದು. ಜ್ಞಾನಿ ಸಿಗುವುದು ತುಂಬಾ ಕಷ್ಟ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವಾಗ ಭಗವಂತ ನನ್ನಲ್ಲಿ ನನ್ನೊಟ್ಟಿಗೆ ಇದ್ದಾನೆ ಅನ್ನುವಂತಹ ಅನುಭವ ಇದ್ದು ನಾವು ಭಗವಂತನನ್ನ ಕಾಣಿ ಅಂತ ಹೇಳಬೇಕಾದ್ರೆ ಅಂತಹ ಜ್ಞಾನಿ ಸಿಗೋದು ಕಲಿಯುಗದಲ್ಲಿ ತುಂಬಾ ಕಷ್ಟ. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು ಕೃಷ್ಣ ಹೇಳ್ತಾನೆ, ಕಾಮೈ ಆಸೆಗಳಿಂದ ತೈ ತೈ ವಿವಿಧವಾದ ಹಿತ ಇಲ್ಲದಂತೆ ಮಾಡಲ್ಪಟ್ಟ ಜ್ಞಾನಾಹ ಅಂದ್ರೆ ಜ್ಞಾನ ಉಳ್ಳವರು, ಪ್ರಪದ್ಯತೆ ಅಂದ್ರೆ ಶರಣು ಹೋಗುತ್ತಾರೆ, ಅನ್ಯ ಇತರ ದೇವತಾಹ ದೇವತೆಗಳಿಗೆ ತಂ ತಂ ಅದಕ್ಕೆ ಅನುಗುಣವಾಗಿ ನಿಯಮಗಳನ್ನ ಆ ಆಸ್ಥಯ ಅನುಸರಿಸಿ ಪ್ರಕೃತಿಯ ಸ್ವಭಾವದಿಂದ ನಿಯತಾಹ ನಿಯಂತ್ರಿತರಾಗುವವರು, ಸ್ವಾಯ ನನ್ನದೇ ಆದ. ಅಂದ್ರೆ ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ಯಾಕೆ ಈಗ ಎಲ್ರಿಗೂ ಗೊತ್ತು ಕೃಷ್ಣನೇ ಸರ್ವೋತ್ತಮ ಅಂದ್ರೆ ನಾರಾಯಣನೇ ಇಲ್ಲಿ ಕೃಷ್ಣ ಇಸ್ ನಥಿಂಗ್ ಬಟ್ ನಾರಾಯಣ, ನಾರಾಯಣ ಇಸ್ ನಥಿಂಗ್ ಬಟ್ ವಿಷ್ಣು. ಇಲ್ಲಿ ನಾರಾಯಣ ಅಥವಾ ಕೃಷ್ಣನೇ ಸರ್ವೋತ್ತಮ ಅಂತ ಪೂರ್ತಿಯಾಗಿ ಆರಾಧನೆ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ, ಯಾರೂ ಸಾಧ್ಯ ಇಲ್ಲ ಅಂತೆ. ಯಾಕೆ ಸಾಧ್ಯ ಇಲ್ಲ ಅಪ್ಪ ಅಂತ ಅಂದ್ರೆ ಆಸೆಗಳು ಬಿಡುವುದಿಲ್ಲ. ನಮಗ್ ತುಂಬಾ ಆಸೆಗಳಿದೆ. ಈಗ ಹೇಳಿದ್ವಲ್ಲ, ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಬಂದ್ರೆ ಮದ್ವೆ ಆಗುತ್ತೆ ಅಂದ ತಕ್ಷಣ ಭಗವಂತನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಬಿಟ್ಟು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ, ಅಯ್ಯೋ ಬೇಗ ಮದ್ವೆ ಆಗ್ಲಪ್ಪ ಅಲ್ವಾ. ಈ ರೀತಿ ದೇವರನ್ನ ಆರಾಧನೆ ಮಾಡಲು ಆಗದೆ ಇರುವುದಕ್ಕೆ ಕಾರಣ ಕಾಮೈಹಿ ಅಂದ್ರೆ ಒಂದು ಎರಡು ಆಸೆಗಳಲ್ಲ, ನೂರಾರು ಆಸೆಗಳು. ಇವತ್ತು ಗಣಪತಿ ಪೂಜೆ ಮಾಡ್ರಿ, 21 ದಿನ ಗಣಪತಿ ಪೂಜೆ ಮಾಡಿದ್ರೆ ನೀವು ಬೇಗ ನೀವೇನೇನೆಲ್ಲ ಆಸೆಗಳು ಇಟ್ಕೊಂಡಿರ್ತೀರ ಅದ್ ನೆರವೇರುತ್ತೆ. ಹೂನಪ್ಪ, ಯಾರೋ ಒಬ್ರು ಗಣ್ಣವ್ರು ಬಂದು ನನ್ ಮಗಳನ್ನ ನೋಡ್ಲಪ್ಪ. ಮತ್ತೆ ಪೂಜೆ, ಸಂತಾನ ಲಕ್ಷ್ಮಿ ಪೂಜೆ ಮಾಡ್ರಿ, ಬೇಗ ನಿಮ್ ಮಗಗ್ ಮದ್ವೆ ಆಗಿದೆಯಲ್ಲ ಮಗು ಆಗತ್ತೆ, ಸಂತಾನ ಲಕ್ಷ್ಮಿ ಪೂಜೆ. ಆಮೇಲೆ ಇನ್ಯಾವ್ದೋ ಪೂಜೆ ಮಾಡ್ರಿ, ಮನೆ ಕಟ್ತೀರಾ, ಇನ್ಯಾವ್ದೋ ಪೂಜೆ ಮಾಡ್ರಿ, ದುಡ್ಡು ಬರುತ್ತೆ. ಕೊನೆಗೆ ಜನ ಹೇಗಿದಾರಪ್ಪ ಅಂದ್ರೆ ರೊಟ್ಟಿಗೆ ಗಿಟ್ಟಿಗೆ ಎಲ್ಲಾ ಪೂಜೆ ಮಾಡಾಕ್ಬಿಟ್ರು ಅಲ್ವಾ. ತುಂಬಾ ಜನ ಇದಾರೆ ಅಂತ ಅನ್ಕೊಂತೀನಿ. ಆ ರೀತಿ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಆಸೆಗಳಿಗೆ ಅಂತ್ಯವೇ ಇಲ್ಲದಿರೋದು. ನನಗೂ ನೆನಪಿದೆ, ನಾವು ತುಂಬಾ ಚಿಕ್ಕವರಿದ್ದಾಗ ರೊಟ್ಟಿಗೆ ಏನೇನೋ ಹಾಕಿ ಅದೇನೋ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡೋರು. ಅದು ಎರಡಾಗೋದು, ಅದನ್ನ ಒಂದು ಪದ್ರ ಪಕ್ಕದವ್ರಿಗೆ ಕೊಟ್ಬಿಟ್ಟು ಇದನ್ನ ನೀವು ಪೂಜೆ ಮಾಡಿ ಇದು ಒಳ್ಳೇದಾಗತ್ತೆ. ಆಮೇಲೆ ನಾವು ಸೈನ್ಸ್ ಸ್ಟೂಡೆಂಟ್ ಆದಾಗ ಗೊತ್ತಾಯ್ತು ಅದು ರೊಟ್ಟಿ ಬೆಳೀತಾ ಇಲ್ಲ, ಅದ್ರಲ್ಲಿ ಮೇಲೆ ಫಂಗೈ ಬೆಳ್ಕೊಳ್ತಾ ಇದೆ ಅಂತ. ಅಂದ್ರೆ ಮೂಢತ್ವ ಅನ್ನೋದು ಮನುಷ್ಯನಲ್ಲಿ ಹೇಗಿರುತ್ತೆ ಅನ್ನೋದು ಅದು ತೋರಿಸ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಆಸೆಗಳಿಗೆ ಏನಾಗ್ತಾ ಹೋಗುತ್ತೆ, ಅಂತ್ಯವೇ ಇಲ್ಲ. ತಮ್ ಅಂದ್ರೆ ಸಾತ್ವಿಕ ಗುಣ, ರಜೋಗುಣ, ತಮೋಗುಣ ಈ ರೀತಿ
ಗುಣಗಳಿಗೆ ಅನುಸಾರವಾಗಿ ಅಂದ್ರೆ ರಾಜಸ, ತಾಮಸದಿಂದ ಕೂಡಿದ ಆಸೆ ಏನಿದೆ ಅದು ಭಗವಂತನನ್ನ ಕಾಣೋದಿಕ್ಕೆ ನಮ್ಗೆ ಬಿಡೋದೇ ಇಲ್ಲ. ಇಲ್ಲಪ್ಪ ನಾನಿವತ್ ಭಗವಂತನನ್ನೇ ಆರಾಧನೆ ಮಾಡ್ಬೇಕು, ಕೃಷ್ಣನನ್ನೇ ಆರಾಧನೆ ಮಾಡ್ಬೇಕು ಅಂತ ನನಗ್ ಅನ್ಸೋದೇ ಇಲ್ಲ. ಯಾಕೆ ಅಂತ ಅಂದ್ರೆ ನಾನು ರಾಜಸ ಗುಣ ಮತ್ತು ತಾಮಸ ಗುಣದಿಂದ ಕೂಡಿದ್ದೀನಿ. ಯಾವಾಗ ನಾನು ಕೃಷ್ಣನಿಗೆ ಹೋಗ್ತೀನಿ ಆಗ ನನ್ನಲ್ಲಿ ಸಾತ್ವಿಕ ಗುಣ ಬರೋದಿಕ್ಕೆ ಸಾಧ್ಯ ಆಗತ್ತೆ. ಅಪ್ಪ ಭಗವಂತ ಎಲ್ಲರನ್ನ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಳ್ಳೋದಿಕ್ಕೆ ಆಗ ಸಾಧ್ಯ. ನೋಡಿ, ತಮೋಗುಣ ರಜೋಗುಣದಿಂದ ಸಾತ್ವಿಕ ಗುಣಕ್ಕೆ ಹೋಗೋದಿಕ್ಕೆ ನನಗೆ ಭಗವಂತನ ಆರಾಧನೆಗೆ ಮಾಡೋದಿಕ್ಕೆ ಬೇಕು. ಆದ್ರೆ ಈ ಎರಡು ಗುಣಗಳೇನಿದೆ ಇದು ಭಗವಂತನನ್ನ ಆರಾಧನೆ ಮಾಡೋದಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವರು ಭಗವಂತನನ್ನ ತಿಳಿದೂ ಸಹ ಅಪ್ಪಿತಪ್ಪಿ ಸ್ವಲ್ಪ ಜ್ಞಾನ ಇರುತ್ತೆ, ಮನೇಲೆಲ್ಲ ಹೇಳ್ತಿರ್ತಾರೆ ಇಲ್ಲ ಭಗವಂತನ ಆರಾಧನೆ ಮಾಡು ಅಂತ ಅವ್ರಿಗೆ ಹೇಳ್ತಿದ್ರು ಸಹ ಆ ಜ್ಞಾನವೂ ಸಹ ಏನಾಗ್ತಾ ಹೋಗುತ್ತೆ, ಬಿಟ್ಟು ಹೋಗ್ಬಿಡುತ್ತೆ. ಈ ಕೆಟ್ಟ ಆಸೆಗಳು ಏನ್ ಮಾಡ್ತಾ ಹೋಗುತ್ತೆ, ಎಲ್ಲವನ್ನ ಅಪಹರಿಸಿ ಬಿಡುತ್ತೆ. ಹಾಗಾಗಿ ಹೇಳೋದು ಯಾವುದೂ ಸಹ ಪ್ರಯೋಜನಕ್ಕೆ ಬರುವುದೇ ಇಲ್ಲ. ಏನೆಲ್ಲ ನಾವು ಹೇಳ್ತೀವಿ, ಇಲ್ಲ ಭಗವಂತನನ್ನ ಆರಾಧನೆ ಮಾಡು, ಭಗವಂತನನ್ನ ಆರಾಧನೆ ಮಾಡಿದ್ರೆ ಮಾತ್ರ ನಿನಗೆಲ್ಲವುದು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸಹ ಅವರ ಜ್ಞಾನಕ್ಕೆ ಅದು ಬರೋದೇ ಇಲ್ಲ. ಅವನಿಗೆ ಒಂದೇ ಒಂದು ಅವನ ಆಸೆಗಳನ್ನ ಪೂರ್ಣ ಮಾಡ್ಕೋಬೇಕು ಅಷ್ಟೇ. ಅಷ್ಟಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಲಿತಾಳೆ, ಸಂಪತ್ತು ಬೇಕು ಅಂತ ಅಂತಿವೆ ವಿನಃ ಜ್ಞಾನ ಅನ್ನೋ ಸಂಪತ್ತು ಬೇಕು. ಲಕ್ಷ್ಮಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ನಾವು ಕೇಳ್ಬೇಕು, ಅಮ್ಮ ತಾಯಿ ನಿನ್ನ ಗಂಡನನ್ನ ಅರಿಯಲು ನನಗೆ ಜ್ಞಾನ ಕೊಡು. ಕೇಳಿದೀವ ಇಲ್ಲಿವರೆಗೂ? ಇಷ್ಟು ವರ್ಷ ಲಕ್ಷ್ಮಿ ಪೂಜೆ ಮಾಡಿದೀವಲ್ಲ ಅಲ್ವಾ? ಅಥವಾ ತುಳಸಿ ಪೂಜೆ ಮಾಡ್ಬೇಕಾದ್ರೆ ಕೇಳ್ಬೇಕು ನಾವು. ನಾವೇನ್ ಮಾಡ್ತೀವಿ, ತುಳಸಿಗೆ ನೀರ್ ಹಾಕಿ ಹೂವು, ಅರಿಶಿಣ, ಕುಂಕುಮ ಎಲ್ಲ ಏರಿಸ್ತೀವಿ, ಗೆಜ್ಜೆ ವಸ್ತ್ರ ಏರಿಸ್ತೀವಿ, ಪೂಜೆ ಮಾಡ್ತೀವಿ. ಆದ್ರೆ ಯಾವತ್ತಾದ್ರೂ ತುಳಸಿಗೆ ಕೇಳಿದೀವ, ನೀನು ಹೋಗಿ ಕೃಷ್ಣನನ್ನ ಹೇಗೆ ಸೇರ್ದೆ ಹಾಗೆ ಅದೇ ಜ್ಞಾನವನ್ನ ನನಗೂ ಕೊಡು ಅಂತ? ಅಥವಾ ಪ್ರತಿ ವಾರ ರಾಯರನ್ನ ಆರಾಧನೆ ಮಾಡ್ತೀವಿ, ರಾಯರಿಗೆ ಕೇಳಿದೀವ, ರಾಯರೇ ನಿಮ್ಮ ಕೃಷ್ಣನನ್ನ ಒಲಿಸುವ ಪರಿ ಹೇಗೆ? ರಾಯರ ಬಳಿ ಹೋಗ್ತೀವಿ, ರಾಯರೇ ನನಗೇನೋ ಒಂದು ಕೊಡಿ, ಪಾಪ ರಾಯರು ಕೊಟ್ಬಿಡ್ತಾರೆ. ರಾಯರ ಹತ್ರ ಹೋಗಿ ಕೇಳ್ಬೇಕು, ನನಗ್ ನಿಮ್ಮ ದೇವರನ್ನ ಕಾಣುವಂತಹ ದಾರಿ ತೋರಿಸಿ ಗುರುವಾಗಿ ಅಂತ. ಎಷ್ಟು ಜನ ಕೇಳಿದೀವಿ ನೋಡಿ. ತಪ್ಪೆಲ್ಲ ನಮ್ಮಲ್ಲಿ ಇಟ್ಕೊಂಡು ನಾವು ಭಗವಂತನನ್ನ ಬೈತೀವಲ್ಲ, ಇದು ಎಷ್ಟರ ಮಟ್ಟಿಗೆ ನ್ಯಾಯ ಅಲ್ವಾ? ಅದನ್ನೇ ಇಲ್ಲಿ ಮತ್ತೆ ಎರಡನೇ ಸಾಲಲ್ಲಿ ಹೇಳ್ತಾ ಇದಾರೆ, ತಮ್ ತಮ್ ನಿಯಮ ನಿಯಮಮಾಸ್ಥಯ. ಅಂದ್ರೆ ನಿಯಮಗಳಿರುತ್ತೆ. ರಜೋಗುಣ ತಮೋ ಗುಣದಲ್ಲಿ ಇರುವವರು ಕೆಲವೊಮ್ಮೆ ಏನಾಗ್ತಾ ಹೋಗ್ತಾರೆ, ಎಲ್ಲಾ ವ್ರತಕ್ಕೂ ಅದರದೇ ಆದ ನಿಯಮಗಳಿದೆ. ಈಗ ಲಕ್ಷ್ಮೀ ವ್ರತ ಅಂದ್ರೇನೆ ಬೇರೆ ನಿಯಮ ಇದೆ, ಅಥವಾ ಇನ್ಯಾವುದೋ ವ್ರತಗಳು ಮಾಡ್ತೀವಿ ಅಂದಾಗ ಅದ್ರದೇ ಆದ ನಿಯಮಗಳಿದೆ ಅಲ್ವಾ? ಅದೇ ರೀತಿ ಈ ಎಕ್ಸ್ಪೆಷಲಿ ಈ ತಾಮಸ ಗುಣ ಮತ್ತೆ ರಾಜಸ ಗುಣ ಇರೋರು ಏನ್ ಮಾಡ್ತಾರೆ, ಕೆಲವೊಮ್ಮೆ ಬೇಗ ಅವರ ಆಸೆಗಳೆಲ್ಲ ಈಡೇರ್ಲಿ ಅಂತ ಏನ್ ಮಾಡ್ತಾ ಹೋಗ್ತಾರೆ, ವಾಮಾಚಾರಕ್ಕೆ ಹೋಗ್ತಾರೆ, ಸ್ಮಶಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಕ್ ಹೋಗ್ತಾರೆ. ಎಕ್ಸ್ಪೆಷಲಿ ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ರೋಡಲ್ಲಿ ಓಡಾಡೋದಿಕ್ಕೆ ಕೆಲವೊಮ್ಮೆ ಭಯ ಆಗತ್ತೆ ಅಲ್ವಾ? ಏನೆಲ್ಲ ಮಾಡ್ ಹಾಕಿರ್ತಾರೆ, ಯಾಕೆ ಮಾಡ್ ಹಾಕ್ತಾರೆ ಗೊತ್ತಿಲ್ಲ. ಅಂದ್ರೆ ಈ ಯಾಕೆ ಇದು ಹೀಗೆಲ್ಲ ಮಾಡ್ತಾರಪ್ಪ ಅಂದ್ರೆ, ಬೇಗ ಅತಿ ಶೀಘ್ರವಾಗಿ ಅವರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾರೆ ವಿನಃ, ಆದರೆ ಕೆಲವರಿಗೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಆಸೆ ಕೆಲವರಿಗೆ ಸ್ವಭಾವವಾಗಿ ಬರ್ತಾ ಹೋಗುತ್ತೆ, ಕೆಲವರಿಗೆ ಅವರ ಮನೆಯಿಂದ ಪಾರಂಪರ್ಯವಾಗಿ ಬರ್ತಾ ಹೋಗುತ್ತೆ. ಕೆಲವೊಮ್ಮೆ ನೀವು ಮನೇಲಿ ನೋಡ್ಬೋದು, ಅವ್ರ ಮನೆ ವಾತಾವರಣನೇ ಆ ರೀತಿ ಇರುತ್ತೆ. ಅಪ್ಪ ಅದೇ ಕೆಲಸ ಮಾಡ್ತಾ ಇರ್ತಾರೆ, ತಾತ ಅದೇ ಕೆಲಸ ಮಾಡ್ತಿರ್ತಾರೆ, ಅಜ್ಜಿ ಅದೇ ಕೆಲಸ. ಅದನ್ನ ನೋಡಿ 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 ಇವರಿಗೆ ಅರಿವಿಲ್ಲದೆ ಅದೇ ಸರಿ ಅನ್ನುವಂತಹ ಜ್ಞಾನ ಅವರಿಗೆ ಬರ್ತಾ ಹೋಗುತ್ತೆ. ಹಾಗೆ ಕೆಲವರಿಗೆ ಆಸೆ ಇರುತ್ತೆ, ಕೃಷ್ಣನನ್ನ ಆರಾಧನೆ ಮಾಡ್ಬೇಕು, ನಾನು ಇದನ್ನೆಲ್ಲ ಬಿಟ್ಟು ನಾನು ಕೇವಲ ಕೃಷ್ಣನನ್ನೇ ಆರಾಧನೆ ಮಾಡ್ಬೇಕು, ಹರಿ ಸರ್ವೋತ್ತಮ ಅಂತ ಗೊತ್ತಿರುತ್ತೆ. ಆದ್ರೆ ಏನಾಗ್ತಾ ಹೋಗುತ್ತೆ, ಗಣಪತಿ, ದುರ್ಗೆ, ಶಿವ ಈ ರೀತಿ ನಾವು ಹಲವಾರು ದೇವತೆಗಳನ್ನ ಆರಾಧನೆ ಮಾಡ್ತೀವಿ.
ಆದ್ರೆ ಈ ದೇವತೆಗಳನ್ನ ಆರಾಧನೆ ಮಾಡೋದು ತಪ್ಪು ಅಂತ ಇಲ್ಲಿ ಭಗವಂತ ಹೇಳ್ತಾ ಇಲ್ಲ. ಅವ್ರು ಎಲ್ಲರೂ ಸಹ ನನ್ನ ಕುಟುಂಬದವರೇ. ಯಾಕೆ ಇಲ್ಲಿ ಹರಿ ಸರ್ವೋತ್ತಮ ಹಾಗೂ ಆ ಇವ ಎಲ್ಲಾ ದೇವತೆಗಳು ಅವನ ಅಧೀನದಲ್ಲೇ ಇರೋದ್ರಿಂದ ಇದು ಎಲ್ಲವೂ ಸಹ ಅವನ ಕುಟುಂಬವೇ ಆಗಿದೆ. ಹಾಗಾಗಿ ಯಾವಾಗ ನಾವು ಈ ಕುಟುಂಬವನ್ನೆಲ್ಲ ಮೀರಿ ಹರಿ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅಂತ ತಿಳಿತೀವಿ, ಆಗ ನಮಗೆ ತಿಳಿತಾ ಹೋಗುತ್ತೆ. ಆಗ ನಮಗೆ ಭಗವಂತ ಒಳ್ಳೇದ್ ಮಾಡ್ತಾ ಹೋಗ್ತಾನೆ. ಉದಾಹರಣೆ ಹೇಗೆ ಅಂದ್ರೆ, ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಪ್ಪ. ಬೆಂಗಳೂರಿಗೆ ಹೋಗ್ಬೇಕು ಅಂದಾಗ ಊರ್ ಮಧ್ಯ ಸಾವಿರಾರು ಊರುಗಳು ಬರುತ್ತೆ. ಮದ್ದೂರ್ ಬರುತ್ತೆ. ಮದ್ದೂರ್ ವಡೆ ಸೂಪರ್ ಆಗಿರುತ್ತೆ. ಮಂಡ್ಯದಲ್ಲಿ ಅಲ್ಲೊಂದ್ ಕಡೆ ಪಾನಿಪುರಿ ತುಂಬಾ ಚೆನ್ನಾಗಿ ಸಿಕ್ಕುತ್ತಪ್ಪ. ಅಥವಾ ಚನ್ನಪಟ್ಟಣದಲ್ಲಿ ಆಟ ಸಾಮಾನು ತುಂಬಾ ಚೆನ್ನಾಗಿ ಸಿಕ್ಕುತ್ತೆ. ರಾಮನಗರದಲ್ಲಿ ಕಾಮತ್ ಹೋಟ್ಲ್ ಇದೆ, ಅಲ್ಲಿ ಊಟ ಚೆನ್ನಾಗಿ ಸಿಕ್ಕುತ್ತೆ. ಹೌದು, ಎಲ್ಲಾ ಹೋಟ್ಲಲ್ಲೂ ಎಲ್ಲಾ ಚೆನ್ನಾಗಿರುತ್ತೆ. ಎಲ್ಲಾ ಪ್ರತಿಯೊಂದು ಊರಲ್ಲೂ ಸಹ ಒಂದೊಂದು ವಿಶೇಷ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ನಮ್ಮ ಗುರಿ ಏನು? ನಾನು ಬೆಂಗಳೂರಲ್ಲಿ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗೋದು ನನ್ನ ಗುರಿ. ಮದ್ದೂರಲ್ಲಿ ಮದ್ದೂರ್ ವಡೆ ತಿನ್ನೋದೋ, ಅಥವಾ ಚನ್ನಪಟ್ಟಣದಲ್ಲಿ ಆಟದ ಸಾಮಾನ್ ತಗೊಳ್ಳೋದೋ, ಅಥವಾ ಕಾಮತ್ತಲ್ಲಿ ಊಟ ಮಾಡೋದೋ ಅಲ್ಲ. ಅಂದ್ರೆ ಈ ಮದ್ದೂರು, ಬೆಂಗಳೂರು, ಚನ್ನಪಟ್ಟಣ, ರಾಮನಗರ, ಈ ಊರುಗಳು ಏನಿದೆ, ಇದು ಬೆಂಗಳೂರಿಗೆ ಹೋಗೋದಿಕ್ಕೆ ನಾವು ಅದರ ಮುಖಾಂತರನೇ ಹೋಗ್ಬೇಕು. ಈಗ ಉದಾಹರಣೆ, ಕೃಷ್ಣನ ಆರಾಧನೆ ಮಾಡ್ಬೇಕು ಅಂದ್ರೂ ಮೊದಲಿಗೆ ನಾನು ಗಣಪತಿ ಪೂಜೆಯನ್ನ ಮಾಡಬೇಕು, ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು, ಆಮೇಲೆ ಭಗವಂತನ ಪೂಜೆ ಮಾಡಬೇಕು. ಅದು ಸರಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀನು ಇಲ್ಲಿ ಮಧ್ಯದಲ್ಲೇ ನಿಲ್ಲಿಸ್ತಾ ಇದೆಯಲ್ಲ, ನೀನು ಮುಂದೆ ಹೋಗ್ತಾನೆ ಇಲ್ವಲ್ಲ, ಅಲ್ವಾ? ಗಣಪತಿ ಕ್ಷಿಪ್ರ ಪ್ರಸಾದ, ಗಣಪತಿ ಪೂಜೆ ಮಾಡಿದ್ರೆ ಸಾಕು, ನನಗೇನೂ ಬೇಡ. ಲಕ್ಷ್ಮಿ ಹಣ ಕೊಡ್ತಾಳೆ, ನನಗೇನೂ ಬೇಡ. ಅದೆಲ್ಲಕ್ಕೂ ಧರ್ಮ, ಅರ್ಥ, ಕಾಮ ಇದೆಲ್ಲದಕ್ಕೂ ಮೀರಿ ಒಂದಿದೆ, ಅದು ಮೋಕ್ಷ. ಅದು ನನ್ನ ತಲೆಗೆ ಬರ್ತಾ ಇಲ್ಲ. ಅದು ಕೊಡೋದು ಯಾರು? ನಾರಾಯಣ. ನೋಡಿ ಹೇಗಿದೆ ಅಲ್ವಾ? ಹಾಗಾಗಿ ಈ ಎಲ್ಲಾ ಸ್ಟಾಪ್ಗಳು, ಎಲ್ಲಾ ಊರುಗಳು ಏನಾಗುತ್ತೆ, ನನಗೆ ಬೆಂಗಳೂರಿಗೆ ಹೋಗೋದಿಕ್ಕೆ ಹೆಲ್ಪ್ ಮಾಡ್ಬೇಕೇ ವಿನಃ ದಟ್ ಈಸ್ ನಾಟ್ ಮೈ ಲಾಸ್ಟ್ ಸ್ಟಾಪ್. ಈಗ ನಾನು ಬೆಂಗಳೂರಿಗೆ ಫಂಕ್ಷನ್ ಹೋಗ್ಬೇಕಂದ್ರೆ ಲಾಸ್ಟ್ ಸ್ಟಾಪ್ ಯಾವಾಗ್ಲೂ ನಂದು ಬೆಂಗಳೂರೇ ಆಗಿರ್ಬೇಕು. ಅದೇ ರೀತಿ ಇಲ್ಲಿ ಯಾರು ನೀನೇ ಸರ್ವೋತ್ತಮ ಅಂತ ನನ್ನನ್ನ ಪೂಜೆ ಮಾಡ್ತಾರೋ, ನಾನು ಅವ್ರ ಕೈ ಬಿಡೋದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಹಾಗಿದ್ರೆ ನೀನ್ ಹರಿ ಸರ್ವೋತ್ತಮ ಅಲ್ವಾ? ನೀನು ಹರಿ ಸರ್ವೋತ್ತಮ ಅಂದ್ರೆ ಎಲ್ರೂ ನಿನ್ನನ್ನೇ ಪೂಜೆ ಮಾಡೋ ಹಾಗೆ ನೀನೇ ಮಾಡ್ಬಿಡ್ಬೋದಲ್ವಾ? ಈಗ ಕೆಲವರು ಗಣಪತಿನ, ಕೆಲವರು ದುರ್ಗೆನ, ಕೆಲವರು ಲಕ್ಷ್ಮಿನ, ಕೆಲವರು ಶಿವನ್ನ, ಈ ರೀತಿ ಎಲ್ಲ ಬೇರೆ ಬೇರೆ ದೇವರನ್ನ ಆರಾಧನೆ ಮಾಡ್ತಾ ಇದಾರಲ್ಲ, ಅವ್ರನ್ನೆಲ್ಲ ಬಿಟ್ಬಿಟ್ಟು ನೀನೇ ಸರ್ವೋತ್ತಮ ಅಂತ ಯಾಕೆ ನೀನು ಅವ್ರೆಲ್ರಿಗೂ ಮನ್ಸು ಕೊಡೋದಿಲ್ಲ? ಅವ್ರೆಲ್ರಿಗೂ ಯಾಕೆ ನೀನ್ ಬುದ್ಧಿ ಕೊಡೋದಿಲ್ಲ? ಅದಕ್ಕೂ ಉತ್ತರ ಹೇಳ್ತಾ ಇದ್ದಾನೆ ಭಗವಂತ. ಯಾಕೆ ಯಾರು ಯಾವ ದೇವರನ್ನ ಪೂಜೆ ಮಾಡ್ತಾರೆ ಅಂತಾನೂ ಸಹ ಇಲ್ಲಿ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯೋ 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 ಅಂತ ಶ್ಲೋಕದಲ್ಲಿ ಬರುತ್ತೆ. ಆದ್ರೆ ಅರ್ಥ ತಿಳ್ಕೋಬೇಕಾದ್ರೆ ಯಹ ಯಹ, ಯಾವ ಯಾವ, ಯಾಮ್ ಯಾಮ್, ಯಾವ ಯಾವ, ಅಲ್ಲೂ ಅದು ಸಹ ಅದೇ ಉತ್ತರ ಬರ್ತಾ ಇದೆ. ತನುಂ, ದೇವತಾ ರೂಪದಲ್ಲಿ, ಭಕ್ತನು, ಶ್ರದ್ಧೆಯಿಂದ, ಅರ್ಚಿತುಂ, ಪೂಜಿಸಲು, ಇಚ್ಛತಿ, ಅಪೇಕ್ಷಿಸುತ್ತಾನೋ, ತಸ್ಯ ಅವರವರಿಗೆ, ಅಚಲಾಂ, ಸ್ಥಿರವಾದ, ಶ್ರದ್ಧೆಯನ್ನು, ತಾಂ, ಏವ, ಖಂಡಿತವಾಗಿಯೂ, ಏವ ಧಾಮಿ, ಕೊಡುತ್ತೇನೆ, ಅಹಂ, ನಾನು. ನೋಡು ಅರ್ಜುನ, ಯಾವ ದೇವರನ್ನ ಆರಾಧನೆ, ಬೇರೆ ಬೇರೆ ದೇವರನ್ನ ಆರಾಧನೆ ಮಾಡ್ತಾರೋ ಅವರಿಗೆಲ್ಲ ಆ ರೀತಿ ಆರಾಧನೆ ಮಾಡೋ ಹಾಗೆ ಮಾಡುವವನು ನಾನೇ. ಯೋ ಯೋ ಯಾಮ್ ಯಾಮ್ ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ,
ನೋಡು ಅರ್ಜುನ, ಯಾರು ಯಾರು ಯಾವ ಯಾವ ದೇವರನ್ನ ಆರಾಧನೆ ಮಾಡಬೇಕು ಅಂತ ಆ ಮನಸ್ಸನ್ನ ಕೊಡೋನು ಸಹ ನಾನೇ. ಹಾಗೇನೆ ಇಲ್ಲಿ ಯೋ ಯೋ ಯಾಮ್ ಯಾಮ್ ಅಂದ್ರೆ ಯಾವ ದೇವತೆಗಳ ಭಕ್ತನಾಗಿ ಆ ದೇವರನ್ನ ನೀನು ನಂಬುತ್ತೀಯ, ಆ ಭಕ್ತಿಯನ್ನ ಕೊಡೋನು ನಾನೇ. ಯಾಕೆ ಇಲ್ಲಿ ಆ ರೀತಿ ಮಾಡ್ತೀನಿ ಅಂತ ಅಂದ್ರೆ, ಭಕ್ತಿ ಬೇಕು ಅಂದಾಗ ಶ್ರದ್ಧೆ ಬೇಕು. ಆ ಶ್ರದ್ಧೆ, ಐ ವಾಂಟ್ ದಟ್, ನನ್ಗೆ ಆ ಶ್ರದ್ಧೆ ಬೇಕು. ನಾವೇನ್ ಮಾಡ್ತೀವಿ, ಈಗ ಯಾರೋ ಒಬ್ರು ಹೇಳ್ತಾರೆ, ಈ ದೇವಸ್ಥಾನಕ್ ಹೋದ್ರೆ ನಿಮಗೆ ಮದ್ವೆ ಆಗುತ್ತೆ ಅಂತನೋ, ಮಕ್ಳಾಗುತ್ತೆ ಅಂತನೋ ಏನೋ ಒಂದ್ ಹೇಳ್ತಾರೆ. ನಾವೇನ್ ಮಾಡ್ತೀವಿ, ಸುಮ್ನೆ ಹೋಗ್ತೀವಿ ಬರ್ತೀವಿ. ಆದ್ರೆ ಆ ರೀತಿ ಅಲ್ಲ. ನೀನು ಯಾವುದೇ ದೇವರನ್ನ ಆರಾಧನೆ ಮಾಡು, ಮೊದಲಿಗೆ ನಿನಗೆ ಏನಿರ್ಬೇಕಪ್ಪ ಅಂತ ಅಂದ್ರೆ, ಆ ದೇವರ ಬಗ್ಗೆ ಶ್ರದ್ಧೆ ಇರಬೇಕು. ಹಾಗೇನೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ತಸ್ಯ ತಸ್ಯಾಚಲಂ ಶ್ರದ್ಧಾಂ ಮಾಮೇವ ವಿದಧಾವ್ಯಹಂ. ಅಂದ್ರೆ ತಸ್ಯ ತಸ್ಯ ಚಲಂ ಶ್ರದ್ಧಾಂ, ಶ್ರದ್ಧೆಯಿಂದ ಕೂಡಿರುವೆ ಅಂತ ಪರಿಗಣಿಸಿದಾಗ ಮಾತ್ರ ಆ ಭಗವಂತನ ಮೇಲೆ ಭಕ್ತಿ ಹೆಚ್ಚಾಗ್ತಾ ಹೋಗತ್ತೆ. ಹೇಳದ್ನಲ್ಲ, ಅಂದ್ರೆ ನೀನು ಯಾವ ದೇವರನ್ನೇ ಆರಾಧನೆ ಮಾಡು, ನಾನು ಆರಾಧನೆ ಮಾಡಬೇಡ ಅಂತ ಹೇಳ್ತಿಲ್ಲ, ಆ ಮನಸ್ಥಿತಿಯನ್ನು ನಾನೇ ಕೊಡೋದು. ಆದ್ರೆ ಒಂದು ದೇವರಿಗೆ ನೀನು ಸ್ಥಿರವಾಗಿರು. 4 ದಿನ ಒಂದು ದೇವರನ್ನ ಪೂಜೆ ಮಾಡೋದು, 4 ದಿನ ಇನ್ನೊಂದು ದೇವರನ್ನ ಪೂಜೆ ಮಾಡೋದು, 4 ದಿನ ಕೆಲವ್ರ ಮನೇಲಿ ನೋಡ್ಬೇಕು, ಲಿಸ್ಟ್ ಹಾಕೊಂಡಿರ್ತಾರೆ. ಎಸ್, ಸೋಮವಾರ ಶಿವನ ಆರಾಧನೆ ಮಾಡ್ಬೇಕು, ಮಂಗಳವಾರ ಷಣ್ಮುಖನನ್ನ ಆರಾಧನೆ ಮಾಡ್ಬೇಕು, ಬುಧವಾರ ಗಣಪತಿಯನ್ನ ಆರಾಧನೆ ಮಾಡ್ಬೇಕು, ಗುರುವಾರ ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು, ಶುಕ್ರವಾರ ಲಕ್ಷ್ಮಿ, ಶನಿವಾರ ಶನೇಶ್ವರ, ಭಾನುವಾರ, ಇವತ್ತು ಭಾನುವಾರ ರಜಾನ ಇಲ್ಲ, ಭಾನುವಾರ ಸೂರ್ಯನ ಆರಾಧನೆ ಮಾಡ್ಬೇಕು. ಈ ರೀತಿ ದೇವತೆಗಳಿಗೂ ಪಾಪ ಲಿಸ್ಟ್, ಆ ಲಿಸ್ಟ್ ಬಿಟ್ಟು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಅವತ್ತು ಅದೇ ದೇವ್ರನ್ನೇ ಪೂಜೆ ಮಾಡ್ಬೇಕು. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನಪ್ಪ ಅಂದ್ರೆ, ತಮೇವ ವಿಧಿಧಾಮ್ಯಹಂ. ಅಂದ್ರೆ ಯಾರು ನನ್ನನ್ನ ನನಗೆ ಅಂತ ಯಾರು ಯಾವಾಗ ಪೂಜೆ ಮಾಡ್ತಾರೆ, ಆಗ ಅವರ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಾ ಹೋಗುತ್ತೆ. ಯಾರು ನನಗೆ ಅಂದ್ರೆ ನನ್ನನ್ನೇ ಬೇಕು ಅಂತ ಆರಾಧನೆ ಮಾಡ್ತಾರೆ, ಅವರಲ್ಲಿ ನಾನು ನೆಲೆ ನಿಂತು ನಾನು ಅವರನ್ನ ಕೈ ಹಿಡಿದು ನಡೆಸ್ತೀನಿ. ಉದಾಹರಣೆ ಏನಾಗ್ತಾ ಹೋಗುತ್ತೆ ಅಂದ್ರೆ, ಬೇರೆ ಬೇರೆ ದೇವತೆಗಳನ್ನ ಆರಾಧನೆ ಮಾಡಿ ವರ ಪಡೆದವ್ರು ಸಾಕಷ್ಟು ಜನ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಹಾಗೇನೆ ಆ ದೇವತೆಗಳಿಂದ ವರ ಪಡೆದು ಆ ದೇವತೆಗಳಿಗೆ ವಿರೋಧವಾಗಿರೋರು ಸಹ ಇದ್ದಾರೆ. ಉದಾಹರಣೆ, ಬ್ರಹ್ಮನಿಂದ ವರ ಪಡೆದ ಹಿರಣ್ಯಕಶಿಪು ನಾನೇ ಭಗವಂತ ಅಂತ ಹೇಳ್ತಾ ಹೋಗ್ತಾನೆ. ಅವನಿಗೆ ಅವ್ನ್ ಮರ್ತೋಗ್ಬಿಡ್ತಾನೆ ಬ್ರಹ್ಮ ವರ ಕೊಟ್ಟಿದ್ದು ಅಂತ, ಅಲ್ವಾ? ಶಿವನಿಂದ ವರ ಪಡೆದ ಭಸ್ಮಾಸುರ ಶಿವನನ್ನೇ ಸುಡೋದಿಕ್ಕೆ ಹೋಗ್ತಾನೆ. ಇವರು ಎಲ್ಲರನ್ನ ಪಾರು ಮಾಡೋದಿಕ್ಕೆ ಮತ್ತೆ ಭಗವಂತನೇ ಬರ್ಬೇಕಾಗತ್ತೆ ಭೂಮಿಗೆ, ಅಲ್ವಾ? ಅದೇ ರೀತಿ ಯೋ ಯೋ ಯಾಮ್ ಯಾಮ್ ಅಂತ ಹೇಳ್ಬೇಕಾದ್ರೆ, ಯಾರು ಯಾರು ಯಾವ ಯಾವ ದೇವರನ್ನ, ಅಂದ್ರೆ ದೇವತೆಗಳಿದ್ದಾರೆ. ಹೇಗೆ ನಮ್ಮಲ್ಲಿ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳಿದೆ, ಅದೇ ರೀತಿ ದೇವತೆಗಳಲ್ಲೂ ಸಹ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳಿದೆ. ಅಂತಹವರು ಅಂತಹ ದೇವರನ್ನ ಇಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಹೌದಾ, ಅಂತಹ ದೇವರನ್ನ ಆರಾಧನೆ ಮಾಡ್ತಾರಾ ಅಂತ ನೋಡೋದಾದ್ರೆ, ಇಲ್ಲಿ ಭಗವಂತ ಇನ್ನೂ ಅದನ್ನ ಮುಂದುವರೆದು ಹೇಳ್ತಾ ಇದ್ದಾನೆ. ಸಹ ಅವನು ತಯ ಆ ಶ್ರದ್ಧೆಯ ಪ್ರೇರಣೆಯಿಂದ ಯುಕ್ತ ಕೂಡಿರುವವನಾಗಿ ತಸ್ಯ ಆ ದೇವತೆಯ ಆರಾಧನಂ ಪೂಜೆಗೆ ಈಹತೆ ಬಯಸುತ್ತಾನೆ, ಲಭತೆ ಪಡೆಯುತ್ತಾನೆ, ಚ ಮತ್ತು ತಹ ಆದ್ದರಿಂದ ಕಾಮಾನ್ ಅವನ ಆಸೆಗಳನ್ನು ಮಯ ನನ್ನಿಂದ ಏವ ಮಾತ್ರವೇ ವಿಹಿತಾಂ ವ್ಯವಸ್ಥೆಗೊಳಿಸಲ್ಪಟ್ಟ ಹಿ ಖಂಡಿತವಾಗಿಯೂ ತಾನ್ ಆ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನಪ್ಪ ಅಂತ ನೋಡೋದಾದ್ರೆ, ಸ ತಯಾ ಶ್ರದ್ಧೆಯ ಯುಕ್ತಾಹ, ಅಂದ್ರೆ ನಾನು ಏನು ನಂಬಿಕೆಯನ್ನ ಇಟ್ಕೊಂಡಿರ್ತೀನಿ ಆ ರೀತಿ ಅವನು ಹೋಗ್ತಾ ಹೋಗ್ತಾನೆ. ಅಂದ್ರೆ ಅವನು ಯಾವ ದೇವರನ್ನ ಪೂಜೆ ಮಾಡ್ಬೇಕು, ಹೇಗೆ ಆರಾಧನೆ ಮಾಡ್ಬೇಕು, ಹಾಗೆ ವರ ಬೇಕಾ, ನಂಬಿಕೆ ಇರಬೇಕು.
ನಿಮಗೆ ಎಲ್ಲಾ ದೇವರಿಂದ ವರ ಸಿಕ್ಕುತ್ತೆ, ಸಿಕ್ಕಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಏನಾಗ್ಬೇಕು, ಮೊದಲು ನಂಬಿಕೆ ಬೇಕು. ಹಾಗಾಗಿ ನಿಮಗೆ ಆ ದೇವತೆಗಳ ಬಗ್ಗೆ ನಂಬಿಕೆ ಇದ್ದಾಗ ಮಾತ್ರ ನನ್ನ ಮೂಲಕ ನಿಮಗೆ ವರ ಸಿಗ್ತಾ ಹೋಗತ್ತೆ. ಹಾಗೇನೆ ಇಲ್ಲಿ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಹೋಗ್ತಾರೆ. ತಸ್ಯ ಆರಾಧನಾ ವಿಹತೆ. ಅಂದ್ರೆ ಕೆಲವು ಪೂಜೆಗಳನ್ನ ಮಾಡ್ಬೇಕು, ಕೆಲವು ವ್ರತಗಳನ್ನ ಮಾಡ್ಬೇಕು ಅಂದ್ರೆ ನಿಯಮಗಳಿರ್ತಾರೆ. ಆ ನಿಯಮಗಳನ್ನ ಪಾಲಿಸ್ತಾ ಹೋಗ್ತಾರೆ. ಹಾಗೆ ಲಭತೆ ಚಾತತಃ, ಆದ್ದರಿಂದ ಆ ದೇವತೆಗಳಿಂದ ವರವನ್ನ ಪಡಿತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಮಮೈವ ವಿಹಿತಾ ಹಿತಾಂ, ಅಂದ್ರೆ ಆ ದೇವತೆಗಳಿಂದ ವರ ಪಡೆದಿದ್ದು ಅಲ್ಲ, ಆ ದೇವತೆಗಳಿಂದ ನಾನು ವರವನ್ನ ಕರುಣಿಸಿದ್ದು. ಅಂದ್ರೆ ಎಲ್ಲರ ಒಳಗಿದ್ದು ನಾನು ಆ ವರವನ್ನ ಸಿದ್ಧಿಸಿದೆ. ಅದಕ್ಕೆ ಇಲ್ಲಿ ಸ್ಪೆಷಲ್ ಆಗಿ ಒಂದು ಪದ ಉಪಯೋಗಿಸ್ತಾ ಇದ್ದಾನೆ, ಮಮೈವ, ನನ್ನಿಂದ. ಯಾಕೆ? ಬಿಕಾಸ್ ಆಫ್ ಮೀ, ನನ್ನಿಂದ ಅವರಿಗೆ ಎಲ್ಲಾ ವರನು ಸಿಕ್ಕಿದೆ. ಈಗ ತುಂಬಾ ಜನ ಕೇಳೋದುಂಟು, ಹಾಗಿದ್ರೆ ಬೇರೆ ದೇವತೆಗಳನ್ನ ಪೂಜೆ ಮಾಡ್ಬೋದಾ? ನಾನು ಗುರುವಾರ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಪ್ಪ, ಬಾಬಾ ವರ ಕೊಡ್ತಾರೆ. ನಾನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತೀನಿ, ಲಕ್ಷ್ಮೀ ವರ ಕೊಡ್ತಾಳೆ. ಇದೆಲ್ಲ ತಪ್ಪಾ ಮೇಡಮ್? ನಮಗೆ ಆ ದೇವರಿಂದನೇ ನಮಗೆ ವರ ಸಿಕ್ಕಿರೋದು. ಇಲ್ಲ, ನಾನಿಲ್ಲಿ ಎಲ್ಲೂ ತಪ್ಪು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋ ಪದ ಏನಪ್ಪಾ ಅಂದ್ರೆ ಮಮೈವ, ನನ್ನಿಂದ. ಯಾಕೆ ಅಂತ ಅಂದ್ರೆ ನಾನು ಸ್ವತಂತ್ರ, ಮಿಕ್ಕವರೆಲ್ಲರೂ ಅಸ್ವತಂತ್ರರು, ಇನ್ಕ್ಲೂಡಿಂಗ್ ಲಕ್ಷ್ಮಿ. ಲಕ್ಷ್ಮಿ ನನ್ನ ಅಧೀನದಲ್ಲಿದ್ದಾಳೆ. ಇದಕ್ಕೆ ಹೇಗಪ್ಪ? ಈಗ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಎಲ್ಲ ದೇವರಿಂದ ಕೃಷ್ಣನೇ ಹೇಗೆ ವರ ಕೊಡ್ತಾನೆ? ಯಾಕೆ ನೀವು ಕೃಷ್ಣನೇ ಶ್ರೇಷ್ಠ ಅಂತೀರಾ? ಕೃಷ್ಣ ಬಿಟ್ಟು ಬೇರೆ ದೇವ್ರೇ ಶ್ರೇಷ್ಠ ಇಲ್ವಾ? ನಾರಾಯಣನೇ ಶ್ರೇಷ್ಠನಾ? ಇದಕ್ಕೆ ಬೆಸ್ಟ್ ಅಲ್ಲಿ ಬೆಸ್ಟ್ ಎಕ್ಸಾಂಪಲ್ ನಿಮಗೆಲ್ಲ ಅರ್ಥ ಆಗೋ ಹಾಗೆ ಹೇಳ್ಬೇಕು ಅಂತ ಅಂದ್ರೆ, ನಮಗೂ ಗೊತ್ತು ತರಕಾರಿ ಹಾಳಾಗದೆ ಇರೋದಕ್ಕೆ ಫ್ರಿಡ್ಜ್ ಬೇಕು, ಬಿಸಿನೀರ್ ಕಾಯಿಸ್ಕೊಳ್ಳೋಕೆ ಹೀಟರ್ ಬೇಕು, ಬಟ್ಟೆ ಒಗೆಯಕ್ಕೆ ವಾಷಿಂಗ್ ಮಿಷಿನ್ ಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಈಗ ಗಣಪತಿಯನ್ನ ಆರಾಧನೆ ಮಾಡ್ತೀವಿ, ಲಕ್ಷ್ಮಿಯನ್ನ ಆರಾಧನೆ ಮಾಡ್ತೀವಿ, ದುರ್ಗೆಯನ್ನ ಆರಾಧನೆ ಮಾಡ್ತೀವಿ ಅಲ್ವಾ? ಅದೇ ರೀತಿ ಮನೆಯಲ್ಲೂ ಸಹ ಒಂದೊಂದು ದೇವತೆಗಳು ಒಂದೊಂದು ಮಿಷಿನ್ ಅಂತ ತಿಳ್ಕೊಳ್ಳೋಣ. ಎಕ್ಸಾಂಪಲ್, ನನಗೆ ಬೇಜಾರಾಯ್ತಾ, ನಾನು ಟಿವಿ ನೋಡ್ಬೇಕು, ನಾನು ಬೇರೆಯವ್ರ ಜೊತೆ ಮಾತಾಡ್ಬೇಕಾ, ನನಗೆ ಮೊಬೈಲ್ ಬೇಕು, ನನಗೆ ಬಟ್ಟೆ ಒಗಿಬೇಕಾ, ವಾಷಿಂಗ್ ಮಿಷಿನ್ ಬೇಕು. ಇದೆಲ್ಲವೂ ಸರಿ. ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ, ನನಗೆ ಈಗ ಸಪೋಸ್ ತುಂಬಾ ಬ್ಯಾಕ್ ಪೈನು, ನನಗೆ ಬಟ್ಟೆ ಒಗೆಯೋದಿಕ್ ಆಗೋದೇ ಇಲ್ಲ. ವಿ ವಿಲ್ ಥ್ಯಾಂಕ್ ವಾಷಿಂಗ್ ಮಿಷಿನ್. ಅಬ್ಬಾ, ವಾಷಿಂಗ್ ಮಿಷಿನ್ ನೀನ್ ನನಗ್ ಬಟ್ಟೆ ಒಕ್ಕೊಡ್ಲಿಲ್ಲ ಅಂದ್ರೆ ನನ್ ಬಟ್ಟೆ ಹೆಂಗಪ್ಪ ಆಗ್ತಿತ್ತು ಅಲ್ವಾ? ಸರಿ, ಇದೆಲ್ಲ ಸರಿ. ಆದ್ರೆ ಈ ಉಪಕರಣಗಳೆಲ್ಲ ಯಾವುದರಿಂದ ಕೆಲಸ ಮಾಡ್ತಾ ಇದೆ? ಬಟ್ಟೆ ಒಗಿತಾ ಇರೋದು ವಾಷಿಂಗ್ ಮಿಷಿನ್. ಸರಿ, ಅದನ್ನ ನಾನು ಒಪ್ಕೊಂಡೆ. ಆದ್ರೆ ವಾಷಿಂಗ್ ಮಿಷಿನ್ ರನ್ ಆಗ್ಬೇಕು ಅಂದ್ರೆ ಒಂದು ಶಕ್ತಿ ಬೇಕಲ್ಲ. ಆ ಶಕ್ತಿ ಯಾವುದು? ದಟ್ ಈಸ್ ಎಲೆಕ್ಟ್ರಿಸಿಟಿ. ಕರೆಂಟ್ ಇದ್ರೆ ಮಾತ್ರ ವಾಷಿಂಗ್ ಮಿಷಿನ್ ಬಟ್ಟೆ ಒಗೆಯುತ್ತೆ, ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಬಟ್ಟೆ ಒಕ್ಕೊಡಲ್ಲ ಅಲ್ವಾ? ಕರೆಂಟ್ ಇದ್ರೆ ಮಾತ್ರ ಟಿವಿ ಓಡುತ್ತೆ, ಇಲ್ಲ ಅಂದ್ರೆ ಟಿವಿ ಓಡಲ್ಲ. ಅಥವಾ ಫ್ಯಾನ್ ತಿರುಗಬೇಕಂದ್ರೂ ಕರೆಂಟ್ ಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ಸೆಕೆ ಇದೆ, ವಾವ್, ಫ್ಯಾನ್ ಇಂದ ತಣ್ಣ ಗಾಳಿ ಬಂತು, ನಾನು ಈ ದೇವಸ್ಥಾನಕ್ಕೆ ಹೋದೆ, ಈ ದೇವತೆ ನನಗೆ ವರ ಕೊಟ್ಲು. ಆದ್ರೆ ಆ ದೇವತೆ ಮೂಲಕ ಯಾರು ನಮಗ್ ವರ ಕೊಟ್ಟಿದ್ದು? ದಟ್ ಈಸ್ ಭಗವಂತ ನಾರಾಯಣ ಕೃಷ್ಣ. ಫ್ಯಾನ್ ಓಡ್ತಾ ಇದೆ ಯಾವ ಕಾರಣಕ್ಕೆ? ಅಲ್ಲಿ ಕರೆಂಟ್ ಇದೆ ಅದಕ್ಕೆ. ಬಟ್ಟೆ ಒಗಿತಿದೆ ಯಾವ ಕಾರಣಕ್ಕೆ? ಕರೆಂಟ್ ಇದೆ ಅದಕ್ಕೆ. ಫ್ರಿಡ್ಜ್ ಎಲ್ಲಾ ಪದಾರ್ಥಗಳನ್ನ ಶುಚಿಯಾಗಿಟ್ಕೊಂಡಿದೆ ಯಾಕೆ? ಅಲ್ಲಿ ಕರೆಂಟ್ ಇದೆ ಅದಕ್ಕೆ ಅಲ್ವಾ? ಈಗ ಹೇಗೆ ನನಗೆ ಎಲ್ಲಾ ವಸ್ತು ಓಡೋದಿಕ್ಕೆ ಕರೆಂಟ್ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತೋ, ಅದೇ ರೀತಿ ಎಲ್ಲಾ ದೇವತೆಗಳು ನಮಗೆ ವರ ಕೊಡಬೇಕು ಅಂದ್ರೂ ಸಹ ಅದು ಕೇವಲ ನಾರಾಯಣನ ದಯೆ ಇದ್ದಾಗ ಮಾತ್ರ ಸಾಧ್ಯ. ಅದಕ್ಕೋಸ್ಕರನೇ ನಾನು ಬಟ್ಟೆ ವಾಷಿಂಗ್ ಮಿಷಿನ್ ಒಗೆದ್ರೂ ಸಹ ಬಿಲ್ ಕಟ್ಟೋದು ಯಾರಿಗೆ? ಎಲೆಕ್ಟ್ರಿಸಿಟಿಗೆ ಅಲ್ವಾ? ತಿಂಗಳಿಗೊಂದ್ಸಲ ಬಿಲ್ ಬರುತ್ತೆ, ಎಲೆಕ್ಟ್ರಿಕ್ ಬಿಲ್ ಬಂತು ಅಂತ.
ವಾಷಿಂಗ್ ಮಿಷಿನ್ ಬಿಲ್ ಬಂತು ಅಂತ ಯಾರಾದ್ರೂ ಹೇಳ್ತಾರಾ? ಅಥವಾ ಟಿವಿ ನೋಡಿದ್ದಕ್ಕೆ ಬಿಲ್ ಬಂತು ಅಂತ ಹೇಳ್ತಾರಾ? ಫ್ರಿಡ್ಜಿಗೆ ಹಂಗಾರೆ ಫ್ರಿಡ್ಜಿಗೆ ಬಿಲ್ ಕಟ್ಬೋದಲ್ವಾ? ಫ್ರಿಡ್ಜಿಗೆ ಯಾಕೆ ನಾವು ಬಿಲ್ ಕಟ್ಟಲ್ಲ? ಯಾಕೆ? ಎಲ್ಲವೂ ಓಡ್ತಾ ಇರೋದು ಕರೆಂಟಿಂದ. ಹಾಗಾಗಿ ನಾನು ಕರೆಂಟ್ ಬಿಲ್ ಕಟ್ತೀನಿ. ಅದೇ ರೀತಿ ಎಲ್ಲಾ ದೇವತೆಗಳು ವರ ಕೊಟ್ರೂ ಸಹ, ಹೌದು ನಿಮಗೆ ಬಾಬಾ ವರ ಕೊಡ್ಬೋದು, ಅಥವಾ ನಿಮಗೆ ರಾಯರು ವರ ಕೊಡ್ಬೋದು, ನಿಮಗೆ ಲಕ್ಷ್ಮೀ ವರ ಕೊಡ್ಬೋದು, ನಿಮಗೆ ಇನ್ಯಾವುದೋ ಮತ್ತೊಂದು ಯಾವುದೋ ದೇವತೆ ಒಂದು ವರ ಕೊಡ್ಬೋದು. ನಾನು ವರ ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆ ದೇವತೆ ವರ ಕೊಡಬೇಕು ಅಂದ್ರು ಅದಕ್ಕೆ ಮೂಲ ಕಾರಣ ನಾರಾಯಣ. ಅದಕ್ಕೇನೆ ನಾನು ಈ ಎಲ್ಲ ಎಲೆಕ್ಟ್ರಿಕ್ ಐಟಮ್ಸ್ ಇದನ್ನೆಲ್ಲ ಎಕ್ಸಾಂಪಲ್ ತಗೊಂಡಿದ್ದು. ಯಾಕೆ ಅಂದ್ರೆ ನಮ್ ತಲೆಗೆ ಓಡುತ್ತೆ, ಯಾಕೆ ನಾನು ಬೇರೆ ದೇವರನ್ನ ಆರಾಧನೆ ಮಾಡೋದಕ್ಕಿಂತ ನಾರಾಯಣನನ್ನ ಆರಾಧನೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗತ್ತೆ. ಹಾಗೇನೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಲಭತೆ ಸಾ ತತಃ ಕಾಮಾನ್. ಅಂದ್ರೆ ಸ್ವಾಭಾವಿಕವಾಗಿ ಒಳಗಿನಿಂದ ಭಕ್ತಿ ಏನ್ ಬರುತ್ತೆ ಅದು ನನಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಆಯಾ ದೇವತೆಗಳಿಂದ ನಾನು ಅವರಿಗೆ ವರ ಕೊಡಿಸ್ತಾ ಹೋಗ್ತೀನಿ. ಆದ್ರೆ ಯಾವಾಗ ನೀನು ಯಾವತ್ತೂ ಒಂದು ದಿನ ನಿನಗೆ ಗೊತ್ತಾಗತ್ತೆ ಭಗವಂತ ನನ್ನನ್ನ ಕಾಪಾಡ್ತಿದ್ದಾನೆ ಅಂತ. ಅಂದ್ರೆ ವಾಷಿಂಗ್ ಮಿಷಿನ್ ಬಟ್ಟೆ ಒಗೆದ್ರೂ ಸಹ ಅದು ಓಡ್ತಾ ಇರೋದು ಕರೆಂಟ್ ಇಂದ ಅಂತ ಯಾವಾಗ ನಿನಗೆ ಗೊತ್ತಾಗತ್ತೆ, ಆಗ ನಾನು ನಿನ್ನನ್ನ ಕಾಪಾಡ್ತೀನಿ. ನಾನ್ ನಿನ್ ಕೈ ಬಿಡೋದಿಲ್ಲ. ನೀನು ಕರೆಂಟ್ ಬಿಲ್ ಕಟ್ಲಿಲ್ಲ ಅಂದ್ರೆ ಆ ಕರೆಂಟ್‌ನವ್ನು ಕಟ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನಾನ್ ಹಂಗಲ್ಲ. ನೀನ್ ಯಾವ ದೇವರನ್ನ ಆರಾಧನೆ ಮಾಡಿದ್ರೂ ಸಹ, ಅದಕ್ಕೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿರೋದು ಮಮೈವ ಹಿತಾನ್ ಹಿ ತಾನ್. ಮಮೈವ ನನ್ನಿಂದ ಲಕ್ಷ್ಮಿ ಸೃಷ್ಟಿ, ಸ್ಥಿತಿ, ಸಂಹಾರ ಎಲ್ಲವನ್ನ ಮಾಡಬಹುದು. ಆದರೆ ಆಕೆ ನನ್ನ ಅಧೀನದಲ್ಲಿದ್ದಾಳೆ. ನೀನು ಹೇಗೆ ಅಸ್ವತಂತ್ರನೋ ಹಾಗೆ ಎಲ್ಲಾ ದೇವತೆಗಳು ಅಸ್ವತಂತ್ರರು. ಯಾರೋ ಒಬ್ರು ಮೇಲೆ ಒಬ್ರು ಡೈರೆಕ್ಟರ್ ಕೂತಿರ್ತಾರೆ, ಆ ಡೈರೆಕ್ಟರ್ ಹೇಳಿದ ಹಾಗೆ ಉಳಿದವ್ರು ಕೆಲಸ ಮಾಡೋದು. ಈಗ ಉದಾಹರಣೆ ನಾವ್ ಅನ್ಕೊಂತೀವಿ, ಕ್ಯಾಶಿಯರ್ ದುಡ್ಡು ಕೊಡ್ತಾರೆ ಬ್ಯಾಂಕಿಗೆ ಹೋದ್ರೆ. ಇಲ್ಲ, ಅಲ್ಲಿ ಮ್ಯಾನೇಜರ್ ಇಂದ ಸ್ಯಾಂಕ್ಷನ್ ಆಗಿ ಬಂದ್ರೆ ಮಾತ್ರ ದುಡ್ಡು ಕೊಡೋದು, ಇಲ್ಲ ಅಂದ್ರೆ ದುಡ್ಡು ಕೊಡಲ್ಲ. ಅಥವಾ ಒಬ್ಬ ಕ್ಲರ್ಕ್ ಫೈಲ್ ನ ಪಾಸ್ ಮಾಡಿದ್ರೇನೆ ನನಗೆ ಬಿಲ್ ಸ್ಯಾಂಕ್ಷನ್ ಆಗೋದು. ಹೌದು, ಅದು ಸರಿ ಇಲ್ಲ ಅಂತ ಹೇಳಲ್ಲ. ಆದ್ರೆ ಅಲ್ಲಿ ಒಬ್ಬ ಸುಪೀರಿಯರ್ ಇರ್ತಾನೆ, ಅವನು ಸೀಲು ಸೈನು ಹಾಕಿದ್ರೆ ಮಾತ್ರ ಕೊಡೋದು. ಹಾಗೆ ಇಲ್ಲಿ ನಮಗೆ ಪ್ರತಿಯೊಂದು ವಸ್ತು ಉಪಯೋಗಿಸ್ಕೋಬೇಕು ಅಥವಾ ಪ್ರತಿಯೊಂದು ದೇವತೆಯಿಂದ ವರ ಪಡಿತಿದೀವಿ ಅಂತ ಅಂದ್ರೂನು ಸಹ ಅದಕ್ಕೆ ಕಾರಣ ನಾರಾಯಣ. ಐ ಹೋಪ್ ಯಾಕೆ ಭಗವಂತನನ್ನೇ ಆರಾಧನೆ ಮಾಡಬೇಕು ಅಂತ ಇಷ್ಟೊಂದು ಕೃಷ್ಣ ಹೇಳ್ತಿದ್ದಾನೆ ಅಂತ ಎಲ್ಲರ ಗಮನಕ್ಕೆ ಹೋಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕೆಂದ್ರೆ ನನಗೆ ಎಷ್ಟು ಹೇಳೋದಿಕ್ಕೆ ಸಾಧ್ಯನೋ ಅಥವಾ ನನಗೆ ಯಾವುದು ಸರಿ ಅನ್ನಿಸ್ತೋ ಆ ರೀತಿಯಲ್ಲಿ ಉದಾಹರಣೆ ಸಮೇತ ನಾನು ನಿಮಗೆ ಎಕ್ಸ್‌ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಏಕೆಂದ್ರೆ ಇವತ್ತು ನಾವು ಈ ಮಟ್ಟಕ್ಕಿದೀವಿ ಅಂದ್ರೂ ಅದಕ್ಕೆ ಕಾರಣ ಭಗವಂತ. ಹಾಗಾಗಿ ಸರ್ವವೂ ಸಹ ಅವನಿಗೆ ಸಮರ್ಪಿತ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.